ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಚಿರಕಾರಿಯನ್ನು ನೋಡಿದ. ಆ ಚಿರಕಾರಿಯನ್ನ ನೋಡಿ ಏವಂ ತದುಃಖಿತೋ ರಾಜನ್ ಮಹರ್ಷಿ ಗೌತಮಸ್ತಥಾ ಚಿರಕಾರಿಂ ದದರ್ಶಾಥ ಸ್ಥಿತಂ ಪುತ್ರಮಥಾಂತಿಕೆ. ಚಿರಕಾರಿ ಶಸ್ತ್ರವನ್ನ ಸಾಣೆ ಹಿಡಿತಾ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದದ್ದು. ಕತ್ತಿಯನ್ನ ಚೆನ್ನಾಗಿ ತಿಕ್ಕಿ 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 ನೆನ್ನೆ ಹೇಳದ್ನಲ್ಲ, ಒಂದು ಹೆಣ್ಣು ತಪ್ಪು ಮಾಡಬೇಕಾದ್ರೆ ಗಂಡಿನ ಬೆಂಬಲ ಇಲ್ಲದೆ, ಗಂಡಿನ ಒತ್ತಡ ಇಲ್ಲದೆ ಹೆಣ್ಣಿಗೆ ದುಷ್ಕೃತ್ಯ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಹೆಣ್ಣು ಹತ್ಯೆಗೆ ಅನರ್ಹಳು. ಸಾಮಾನ್ಯ ಹೆಣ್ಣೇ ಅಜ್ಞಳು ಅಂತಂದ್ರೆ ಇನ್ನು ತಾಯಿ ಹೆತ್ತವಳು ಇನ್ನೆಷ್ಟು ಅಜ್ಞಳಾಗಿರಬೇಡ. ಅವಳನ್ನು ಕೊಂದರೆ ಪಾಪವೇ ಸರಿ, ಎಲ್ಲ ವೇದದ ಶಾಸ್ತ್ರದ ವಿಧಿಯನ್ನು ಉಲ್ಲಂಘಿಸಿದ ಹಾಗಾಗತ್ತೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಅವನು ಯೋಚನೆ ಮಾಡ್ತಾ ಶಸ್ತ್ರಂ ತ್ಯಕ್ತ್ವಾ ತದಾ ಮೂರ್ಧನ ಪ್ರಸಾದಾಯೋಪಚಕ್ರಮೇ, ತಾನು ಮಸೆಯುತ್ತಿದ್ದ ಕತ್ತಿಯನ್ನ ಪಕ್ಕದಲ್ಲಿ ಇಟ್ಟು ನಮಸ್ಕಾರ ಮಾಡಿದ ತಂದೆಗೆ. ಗೌತಮಸ್ತು ತಥೋ ದೃಷ್ಟ್ವಾ ಚಿರಸಾ ಪತಿತಂ ಭುವಿ ಪತ್ನೀಂ ಚೈವ ನಿರಾಕಾರಾಂ ಪರಾಂ ಅಭ್ಯಗಮನ್ಮುದಂ. ಗೌತಮರು ತಲೆಬಾಗಿ ನಮಸ್ಕರಿಸಿದ ಮಗನನ್ನು, ಆಮೇಲೆ ಪತ್ನೀಂ ಚೈವ ಅನಿರಾಕಾರಾಂ, ಹೆಂಡತಿ ಯಾವ ತಪ್ಪು ಮಾಡದೆ ಇದ್ದದ್ದನ್ನ ಕಂಡು ಬಹಳ ಸಂತೋಷಪಟ್ಟ ಅಂತೆ. ನಹಿ ಸಾತೇನ ಸಂಭೇದಂ ಪತ್ನಿ ನೀತಾ ಮಹಾತ್ಮನ ವಿಜನೆ ಚಾಶ್ರಮಸ್ಥಾನೆ ಪುತ್ರಶ್ಚಾಪಿ ಸಮಾಹಿತಃ. ಅವನು ಯಾರೂ ಇಲ್ಲದ ಜಾಗದಲ್ಲಿ ಶಸ್ತ್ರವನ್ನು ಹಿಡ್ಕೊಂಡು ಇದ್ದಾನೆ. ಆಗ ವಿನೀತ ಪ್ರಸವತ್ವಾಚ್ಚ ನಿವಾಸೆ ಚಾತ್ಮಕರ್ಮಸು, ಇಷ್ಟು ಯಾವುದೇ ತೊಂದರೆ ಮಾಡದೆ ಯೋಚನೆಯಲ್ಲೇ ಇದ್ದಾನೆ. ನಾನು ಅವಿವೇಕದಿಂದ ಅಥವಾ ಸಿಟ್ಟಿನಿಂದ ತಂದೆಯನ್ನ ತಾಯಿಯನ್ನ ಕೊಂದು ಬಿಡು ಅಂತ ಹೇಳಿದ್ದೆ. ಚಿರಕಾರಿ ಇನ್ನು ಯೋಚನೆ ಮಾಡ್ತಾ ಇದ್ದಾನೆ. ಅಬ್ಬಾ ಅಂತ ಹೇಳಿ ಸಂತೋಷ ಆಯಿತು. ಬುದ್ಧಿಶ್ಚಾಸೀತ್ ಸುತಂ ದೃಷ್ಟ್ವಾ ಪಿತುಶ್ಚರಣಯೋರ್ನತಂ ಶಸ್ತ್ರಗ್ರಹಣ ಚಾಪಲ್ಯಂ ಸಂವೃಣೋತಿ ಭಯಾದಿತಿ. ಅವಾಗ ಮಗನನ್ನು ನೋಡಿದ. ಮಗನನ್ನು ನೋಡಿದಾಗ ಶಸ್ತ್ರವನ್ನ ಸಿಟ್ಟು ಬಂದು ಹಿಡಿದಿದ್ದು ಅಂತ ಕಾಣಿಸ್ತಿಲ್ಲ. ಶಸ್ತ್ರವನ್ನ ಯಾಕೆ ಹಿಡಿದಿದ್ದಾನೆ ಅಂದ್ರೆ ಶಸ್ತ್ರಗ್ರಹಣ ಚಾಪಲ್ಯಂ ಸಂವೃಣೋತಿ ಭಯಾದಿತಿ, ಭಯದಿಂದ ಶಸ್ತ್ರವನ್ನ ಹಿಡಿಯುವ ಚಾಪಲ್ಯವನ್ನು ಅಡಗಿಸಿಕೊಂಡನೋ ಎಂಬಂತೆ ಇತ್ತು. ವಸ್ತುತಃ ತಾಯಿ ಮಾಡಿದ್ದು ವ್ಯಭಿಚಾರ, ಬೇರೊಬ್ಬನ ಜೊತೆಗೆ ಸೇರಿದ್ದು. ಅಂದ್ರೆ ಸೇಮ್ ರೇಣುಕೆಯ ಪ್ರಸಂಗದಲ್ಲಿ ಏನಾಯಿತೋ ಅದೇ ಆಗಿದ್ದು.
ಅಲ್ಲಿ ಹಿಂದೆ ಇದ್ದ ಘಟನೆಯನ್ನು ಇನ್ನೊಮ್ಮೆ ಓದ್ತೇನೆ, ಯಾಕೆ ಹೀಗಾಯಿತು ಅಂತ. ಅವನು ವ್ಯಭಿಚಾರೇ ಚ ಕಸ್ಮಿಂಶ್ಚಿತ್ ವ್ಯತಿಕ್ರಮ್ಯ ಪರಾನ್ಸುತಾನ್ ಪಿತ್ರೋಕ್ತ ಕುಪಿತೇನಾಥ ಜಹೀಮಾಂ ಜನನೀಮಿತಿ. ಅವಳು ದಾರಿ ತಪ್ಪಿ ಬೇರೊಬ್ಬರೊಡನೆ ಸಂಗಮ ಮಾಡಿದಾಗ ಸಿಟ್ಟಿನಿಂದ ಹೇಳಿದ್ದು ಅಂತ. ನಾನು ಇದನ್ನ ಈ ಮಹಾಭಾರತದ್ದು ಅಲ್ಲ, ಅವಳು ಚಿರಕಾರಿಕನ ತಾಯಿ. ನಾನು ನಿನ್ನೆ ಅದನ್ನ ಮುಚ್ಚಿಟ್ಟೆ, ವಿಷಯ ಏನು ಅಂತ ಗೊತ್ತಾಗ್ಬಿಡ್ಲಿ, ಆಮೇಲೆ ಅವಳ ಅಪರಾಧ ಹೇಳೋಣ ಅಂತ. ಏನೋ ಒಂದು ತಪ್ಪು ಮಾಡಿದ್ದಕ್ಕೆ ಅಂತ ಹೇಳಿದೆ. ಅಂದ್ರೆ ಎಂತೆಂತಹ ಒಂದು ಪ್ರಸಂಗಗಳು ಹಿಂದೆ ಬಂದಿದೆ. ಎಂತೆಂತಹ ಪ್ರಸಂಗಗಳಿಗೂ ನಮ್ಮಲ್ಲಿ ಉತ್ತರ ಇದೆ. ಚಿಂತನೆ ಅನ್ನೋದು ಬಹಳ ಮುಖ್ಯ, ಯೋಚನೆ ಮಾಡಬೇಕು. ಈಗ ಸ್ವಲ್ಪ ಮುಂಚೆ ಹೇಳುವಾಗ ಏನು ತಪ್ಪು ಮಾಡಿಲ್ಲ ಅವಳು ಅಂತ ಗೊತ್ತಾಗಿ ತುಂಬಾ ಸಂತೋಷ ಆಯ್ತು. ಅಲ್ಲಲ್ಲಲ್ಲ, ನಾನು ಹಾಗೆ ಹೇಳಲಿಲ್ಲ. ಇವನು ಹೇಳಿದ ಕೂಡಲೇ ತಪ್ಪು ಮಾಡಲಿಲ್ಲ ಅಂದ್ರೆ ಕತ್ತರಿಸ್ಲಿಲ್ಲ ಅಂತ ಹೇಳಿ ಸಂತೋಷ ಪಟ್ಟ. ಹಾಗೆ ನಾನು ಹೇಳಿದ್ದು, ಆಯ್ತಾ. ತತಃ ಪಿತ್ರಾ ಚಿರಂ ಸ್ತುತ್ವ ಚಿರಂ ಚಾಘ್ರಾಯ ಮೂರ್ಧನಿ ಚಿರಂ ದೌರ್ಭ್ಯಾಂ ಪರಿಶ್ವಜ್ಯ ಚಿರಂ ಜೀವೇತ್ಯುದಾಹೃತಃ. ಬಹಳ ಸಂತೋಷಪಟ್ಟಂತೆ ತಂದೆ ಮಗನನ್ನ ಬಹಳ ಕಾಲ ಅಪ್ಪಿ ಚಿರಂಜೀವ ಅಂತ ಆಶೀರ್ವಾದ ಮಾಡಿದ. ಆಮೇಲೆ ಹೀಗೆ ಹೇಳಿದ, ಚಿರಕಾರಿಕ ಭದ್ರಂತೆ ಚಿರಕಾರಿ ಚಿರಂಭವ ಚಿರಾಯ ಯದಿತೆ ಸೌಮ್ಯ ಚಿರಮಸ್ಮಿ ಸುದುಃಖಿತಃ. ಚಿರಕಾರಿಕ ಸಂತೋಷವನ್ನ ನೀನು ಹೊಂದುವಂತಾಗಲಿ, ನಿನಗೆ ಎಲ್ಲೆಲ್ಲಿಯೂ ಕೂಡ ಸುಖ ಆಗಲಿ. ಗಾಥಾಶ್ಚಾತ್ರ ಬ್ರವೀದ್ವಿದ್ವಾನ್ ಗೌತಮೋ ಮುನಿಸತ್ತಮಃ ಚಿರಕಾರಿಷು ಧೀರೇಷು ಗುಣೋದ್ದೇತ ತಮಾಶ್ರಯ. ಹಾಡನ್ನೇ ಹಾಡಿದನಂತೆ ತನ್ನ ಮಗನ ಬಗೆಗೆ. ಮಗು ಚಿರೇಣ ಮಿತ್ರಂ ಬಧ್ನೀಯಾತ್ ಚಿರೇಣ ಚ ಕೃತಂ ತ್ಯಜೇತ್ ಚಿರೇಣ ಹಿ ಕೃತಂ ಮಿತ್ರಂ ಚಿರಂ ಧಾರಣಮರ್ಹತಿ. ನೋಡು, ದೀರ್ಘಕಾಲ ನೋಡಿ ಮಿತ್ರನನ್ನ ಡಿಸೈಡ್ ಮಾಡಬೇಕು. 1 ವರ್ಷ 2 ವರ್ಷ ನೋಡಿದ್ರೆ ಅವನು ಗೊತ್ತಾಗ್ತಾನೆ. ಇಮಿಡಿಯೇಟ್ 10 ದಿವಸ 20 ದಿವಸ ತೀರ್ಮಾನ ಮಾಡಿ ಇವ್ ನನ್ನ ಫ್ರೆಂಡು ಅಂತಲ್ಲ. ಚಿರೇಣ ಮಿತ್ರಂ ಬಧ್ನೀಯಾತ್ ಚಿರೇಣ ಚ ಕೃತಂ ತ್ಯಜೇತ್. ತಾನು ಮಾಡಿದ್ದನ್ನ ಬಿಡಬೇಕು ಅಂತಂದ್ರೆ, ಈ ತನಕ ಮಾಡಿದ್ದನ್ನ ಬಿಡಬೇಕು ಅಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳ್ಬೇಕಂತೆ. ಚಿರೇಣ ಹಿ ಕೃತಂ ಮಿತ್ರಂ ಚಿರಂ ಧಾರಣಮರ್ಹತಿ. ದೀರ್ಘಕಾಲ ಯೋಚನೆ ಮಾಡಿ ಮಿತ್ರನನ್ನ ಆರಿಸಿಕೊಳ್ಳಬೇಕು. ದೀರ್ಘಕಾಲ ಯಾವುದೇ ಒಂದು ವಿಚಾರವನ್ನ ವಿಮರ್ಶೆ ಮಾಡಬೇಕು. ರಾಗೇ ಗರ್ವೇ ಚ ಮಾನೇ ಚ ದ್ರೋಹೇ ಪಾಪೇ ಚ ಕರ್ಮಣಿ ಅಪ್ರಿಯೇ ಚೈವ ಕರ್ತವ್ಯೇ ಚಿರಕಾರಿ ಪ್ರಶಸ್ಯತೆ. ರಾಗ ಉತ್ಕಟವಾದ ಒಂದು ಸನ್ನಿವೇಶ ಎದುರಾದಾಗ, ಗರ್ವ ಬಂದಾಗ, ಅಭಿಮಾನ ಹೆಡೆ ಎತ್ತಿ ಮೆರೆಯುವಾಗ, ದ್ರೋಹ ಮಾಡಬೇಕು ಅನ್ನುವ ಬುದ್ಧಿ ಬಂದಾಗ, ಪಾಪ ಮಾಡಬೇಕು ಅನ್ನುವ ಉತ್ಕಟವಾದ ಪ್ರಚೋದನೆ ಇರುವಾಗ ದೀರ್ಘಕಾಲ ಯೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆ ಮಾಡಬೇಕಾ ಮಾಡಬಾರದಾ ಅಂತ ಹೇಳಿ ಗೊತ್ತಾಗತ್ತೆ. ಒಬ್ಬರಿಗೆ ಅಪ್ರಿಯವಾದದ್ದನ್ನು ಮಾಡಬೇಕಾದ್ರೆ ದೀರ್ಘಕಾಲ ಯೋಚನೆ ಮಾಡಿ. ಬಂಧೂನಾಂ ತು ಹೃದಾಂ ಚೈವ ಭೃತ್ಯಾನಾಂ ಸ್ತ್ರೀಜನಸ್ಯ ಚ ಅವ್ಯಕ್ತೇಶ್ವಪರಾಧೇಶು ಚಿರಕಾರಿ ಪ್ರಶಸ್ಯತೆ. ಬಂಧುಗಳು ಏನೋ ತಪ್ಪು ಮಾಡ್ತಾರೆ, ಕೂಡಲೇ ತೀರ್ಮಾನ ತಗೋಬೇಡಿ. ಕೂಡಲೇ ನಿರ್ಣಯ ತಗೊಂಡು ಅವರನ್ನು ಬಾಯ್ಕಾಟ್ ಮಾಡೋದೋ, ಅವರನ್ನು ಉತ್ಕಟವಾಗಿ ಬೈಯೋದೋ ಮಾಡಬೇಡಿ. ಸುಹೃದಾಂ ಚೈವ, ಗೆಳೆಯರು, ದೀರ್ಘಕಾಲ ಇದ್ದ ಗೆಳೆಯರು ಅನ್ಯಾಯ ಆದರೂ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಯೋಚನೆ ಮಾಡೋದು ಕಲೀರಿ. ಭೃತ್ಯಾನಾಂ, ನಮ್ಮ ಕೈ ಕೆಳಗಡೆ ಕೆಲಸ ಮಾಡುವವರು ತಪ್ಪು ಮಾಡ್ತಾರೆ, ಅವಾಗ ಹಠಾತ್ ತೀರ್ಮಾನ ತೆಗೆದುಕೊಳ್ಳುವ ಬದಲು ಒಂದು ಸ್ವಲ್ಪ ಶಾಂತರಾಗಿ.
ವಿಶೇಷತಃ ಸ್ತ್ರೀಜನಸ್ಯ ಚ. ಹೆಂಡತಿ ಏನಾದರೂ ತಪ್ಪು ಮಾಡಿದರೆ, ತಾಯಿ ಏನಾದರೂ ತಪ್ಪು ಮಾಡಿದರೆ ದೀರ್ಘಕಾಲ ಯೋಚನೆಗೆ, ಅಂದರೆ ಸಿಟ್ಟು ಮಾಡ್ಕೋಬೇಡಿ ಅಂತ ತಾತ್ಪರ್ಯ. ನಮ್ಮ ಜೀವನದ ಜೊತೆಗಾರರು, ಬಾಳ ಗೆಳೆಯ ಅಥವಾ ಬಾಳ ಗೆಳತಿ ಏನಾದರೂ ತಪ್ಪು ಮಾಡಿದರೆ ಶಾಂತವಾಗಿರೋದು ಕಲೀರಿ. ಅವ್ಯಕ್ತೇಶು ಅಪರಾಧೇಶು, ಇದು ದೇವತೆಗಳಿಗೆ ಅವನು ಬಹಳ ಪ್ರಿಯ ಆಗ್ತಾನೆ. ಚಿರಕಾರಿ ಪ್ರಶಸ್ಯತೆ ಏವಂ ತ ಗೌತಮಸ್ತತ್ರ ಪ್ರೀತ ಪುತ್ರಸ್ಯ ಭಾರತ ಕರ್ಮಣ ತೇನ ಕೌಂತೆಯ ಚಿರಕಾರಿತಯಾತಯ. ಈ ರೀತಿ ಹೇಳಿದಾಗ ಗೌತಮ ಸಂತೋಷದಿಂದ ತನ್ನ ಮಗನನ್ನ ಹಾಡಿ ಹೊಗಳಿದ. ಅದರಿಂದ ನೀವು ಕಲಿಬೇಕಾದ ಪಾಠ ಏನು ಅಂತ ಹೇಳ್ತಾರೆ. ಏವಂ ಸರ್ವೇಷು ಕಾರ್ಯೇಷು ವಿಮೃಶ್ಯ ಪುರುಷಸ್ತತಃ ಚಿರೇಣ ನಿಶ್ಚಯಂ ಕೃತ್ವ ಚಿರೇಣ ಪ್ರತಿಪದ್ಯತೆ. ಎಲ್ಲಾ ಕಾರ್ಯಗಳಲ್ಲಿ ವಿಮರ್ಶೆ ಮಾಡಿ ಮುಂದಡಿ ಇಡಿ. ಇದನ್ನು ಮಧ್ವಾಚಾರ್ಯರು ಹೇಗೆ ಸಂಗ್ರಹಿಸಿದ್ದಾರೆ ಗೊತ್ತಾ? ಬ್ರಾಹ್ಮಣನಿಗೆ, ಬ್ರಾಹ್ಮಣ, ಶೂದ್ರ, ವೈಶ್ಯ 3 ಜನರಿಗೆ ಕ್ಷಮಾ ಬಾಹ್ಯೇಶು ಶತ್ರುಷು, ಹೊರಗಡೆಯ ಶತ್ರುಗಳನ್ನು ಕ್ಷಮಿಸಬೇಕಂತೆ. ಅದು ಅವ್ರಿಗೆ ಜೀವನದ ಮೋಟೋ. ಕ್ಷತ್ರಿಯರು ಮಾತ್ರ ಹೊರಗಡೆಯ ಶತ್ರುಗಳನ್ನು ಸಹಿಸಬಾರದು. ಈ 3 ಜನ ಸಹಿಸಬೇಕು. ಇದರ ತಾತ್ಪರ್ಯವನ್ನೇ ಆಚಾರ್ಯ ಹೇಳಿದ್ದು. ಆಮೇಲೆ ಹೆಂಡತಿಯೋ ಮಕ್ಕಳೋ ತಪ್ಪು ಮಾಡಿದಾಗ ಹೊಡಿರಿ, ವೇದನಾವ ಚಿರಂನತು, ಬಹಳ ಕಾಲ ನೋಯುವಂತೆ ಹೊಡಿಬೇಡಿ. ಅಂದ್ರೆ ಅನಿವಾರ್ಯವಾದರೆ ದಂಡ. ಇದನ್ನು ಮಧ್ವಾಚಾರ್ಯರು 18ನೇ ಅಧ್ಯಾಯ ಗೀತಾ ತಾತ್ಪರ್ಯದಲ್ಲಿ ಹುಚ್ಚಿಡಿದ್ರೆ ಅಂತ ಮಾಡಬೇಕು. ತಂದೆಗೋ ತಾಯಿಗೋ ಚಿಕ್ಕಪ್ಪನಿಗೋ ಯಾರಿಗೋ ಹುಚ್ಚಿಡಿದು ಬಿಡತ್ತಪ್ಪ, ಅವಾಗ ಏನು ಮಾಡಬೇಕು? ಕಟ್ಟಿ ಹಾಕಬಹುದು, ತೊಂದರೆ ಇಲ್ಲ ಅಂತಾರೆ. ತಡಿಲಿಕ್ಕಾಗಲ್ಲ ನಮಗೆ ಅಂತ ಟೈಮಲ್ಲಿ 1-2 ಡೇಟ್ ಬಿಗಿದ್ರೆ ತಪ್ಪಿಲ್ಲ ಅಂತಾರೆ ಆಚಾರ್ಯರು. ಎಲ್ಲರೂ ಎಲ್ಲವೂ ಕೂಡ ಅಂತಾರೆ. ಅದರಿಂದಾಗಿ ಅಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. 18ನೇ ಅಧ್ಯಾಯ ಗೀತಾ ತಾತ್ಪರ್ಯ ಏನಿದೆ ಅದು ನಮ್ಮ ದೈನಂದಿನ ಜೀವನ ಹೇಗಿರಬೇಕು ಅಂತ. ಆಪತ್ತಿನಲ್ಲಿ ಹೇಗಿರಬೇಕು, ನಮ್ಮ ನಾರ್ಮಲ್ ಲೈಫ್, ಗೃಹಸ್ಥರ ನಾರ್ಮಲ್ ಲೈಫ್ ಹೇಗಿರಬಹುದು, ಅವರು ಆರೋಗ್ಯವಾಗಿದ್ದಾಗ ಹೇಗಿರಬೇಕು, ಅನಾರೋಗ್ಯದಲ್ಲಿದ್ದಾಗ ಹೇಗಿರಬೇಕು, ಅನಾರೋಗ್ಯದಲ್ಲಿ ಮತಿಭ್ರಾಂತಿ ಆದಾಗ ಏನಿರಬೇಕು, ಮತಿಭ್ರಾಂತಿಯಾಗದೆ ರೋಗೋದ್ವೇಗ ಇದ್ದಾಗ ಹೇಗಿರಬೇಕು, ರಾಗೋದ್ವೇಗ ಇದ್ದಾಗ ಹೇಗಿರಬೇಕು, ಎಲ್ಲವನ್ನು ಮಧ್ವಾಚಾರ್ಯ ಹೇಳಿದ್ದಾರೆ. ನಾವು ಓದಬೇಕಷ್ಟೆ. ಗ್ರಂಥಗ್ರಾಹಂ ಪಠ್ಯಂ, ಗ್ರಂಥ ಹಿಡ್ಕೊಂಡು ಓದೋದೊಂದೇ ನಮಗೆ ಇರೋದು. ಎಲ್ಲ ಆಚಾರ್ಯ ಕೊಟ್ಟಿದ್ದಾರೆ. ಅದರಿಂದಾಗಿ ಆಚಾರ್ಯರು ಇದನ್ನ ಹೀಗೆ ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ 2 300ಕ್ಕಿಂತ ಹೆಚ್ಚಿನ ಅಧ್ಯಾಯಗಳಿರೋದನ್ನ ಆಚಾರ್ಯ ಕೇವಲ 43 ಶ್ಲೋಕದಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ಚಿರೇಣ ನಿಶ್ಚಯಂ ಕೃತ್ವ ಚಿರೇಣ ಪ್ರತಿಪದ್ಯತೆ. ಒಂದು ನಿಶ್ಚಯ ಮಾಡಬೇಕು ಅಂತಾದರೆ ಅದು ನಿಮ್ಮ ವೈಯಕ್ತಿಕ ಜೀವನದ ಹಿನ್ನೆಲೆಯಲ್ಲಿ ಒಂದು ಅಸಹಜ ನಡೆ ಇಡಬೇಕು ಅಂತಾದರೆ ದೀರ್ಘಕಾಲ ತೀರ್ಮಾನ ಮಾಡಿ. ಚಿರಂ ಧಾರಯತೋ ರೋಷಂ ಚಿರಂ ಕರ್ಮ ನಿಯಚ್ಛತಃ ಪಶ್ಚಾತ್ತಾಪಕರಂ ಕರ್ಮ ನ ಕಿಂಚಿದುಪಪದ್ಯತೆ. ದೀರ್ಘಕಾಲ ಯೋಚನೆ ಮಾಡೋದ್ರಿಂದಾಗಿ ಪಶ್ಚಾತ್ತಾಪ ಪಡುವಂತೆ ಇರಲ್ಲ. ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡೋ ಹಾಗಾಗ್ಬಿಡುತ್ತೆ. ಅಯ್ಯೋ ದೇವರೇ, ಅದು ಯಾಕೆ ಮಾಡಿದೆ ನಾನು, ಅಯ್ಯೋ ದೇವರೇ, ರೋಷಾವೇಗದಲ್ಲಿ ಮಾಡಿಬಿಟ್ರೆ ಅದು ಎಂತ ಮಾಡೋದು? ಈ ಸಂದರ್ಭದಲ್ಲಿ ಕೃಷ್ಣಾಮೃತ ಮಹಾರಣವದಲ್ಲಿ ಇರೋದು. ಯಾರೋ ಒಬ್ರು ಸತ್ತೋಗಿರ್ತಾರೆ, ನಾವು ಮಾಡಿದ್ದು ತಪ್ಪು ಅಂತ ಬೇಗುದಿ ಒದ್ದಾಡ್ತಾ ಇರ್ತೇವೆ. ಹೆಂಗೆ ಸಾರಿ ಹೇಳ್ತೀರ ಅವರಿಗೆ? ದೇವರಿಗೆ ಅರ್ಪಿಸಿ, ದೇವರಿಗೆ ಒಪ್ಪಿಸಿ, ದೇವರನ್ನು ಕೇಳಿಕೊಳ್ಳಿ. ಯಾಕಂದ್ರೆ ನಮ್ಮ ಅಂತರ್ಯಾಮಿಯೋ ಅವ್ರ ಅಂತರ್ಯಾಮಿಯೋ ಒಂದೇ. ಆದ್ದರಿಂದ
ಈ ತರಹದ ಎಷ್ಟು ಸಂಗತಿಗಳನ್ನು ಹೇಳ್ತಾರೆ ಆಚಾರ್ಯರು. ದೀರ್ಘಕಾಲ ಯೋಚನೆ ಮಾಡುವವನಿಗೆ ಪಶ್ಚಾತ್ತಾಪ ಪಡುವ ಪ್ರಸಂಗವೇ ಬರೋಲ್ಲ ಅಂತಾರೆ. ಚಿರಂ ವೃದ್ಧಾನುಪಾಸೀತ ಚಿರಮನ್ಯಾನ್ಶ್ಚ ಪೂಜಯೇತ್ ಚಿರಂ ಧರ್ಮಂ ನಿಷೇವೇತ ಕುರಿಯಾಚ್ಚಾನ್ವೇಷಣಂ ಚಿರಂ. ಚಿರಂ ವೃದ್ಧಾನುಪಾಸೀತ, ಬಹಳ ಕಾಲ ವೃದ್ಧರ ಹತ್ತಿರ ಎಡತಾಕಿ ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು. ಓ ನನಗಿನ್ನೇನು ಏನು ಕೇಳಲಿಕ್ಕಿಲ್ಲ ಅನ್ಕೊಳ್ಬಾರದು. ನಮಗಿಂತ ಹಿರಿಯರು ಇದ್ದರೆ ಹೋಗಿ ಪ್ರಶ್ನೆ ಮಾಡಬೇಕು. ನಿಮ್ಗೆ ಗೊತ್ತಿದ್ರು ಪ್ರಶ್ನೆ ಮಾಡಿ ಅಂತಾರೆ ಅವರು. ಯಾಕೆ ಅಂದ್ರೆ ಅದು ಬೇರೆ ಆಯಾಮದಿಂದ ಉತ್ತರ ಬರುತ್ತೆ. ಅದರಿಂದಾಗಿ ಹೋಗಿ ಕೇಳಿ. ಒಂದು ಸುಭಾಷಿತನೇ ಇದೆ, ಸಂತ ಸದಾಭಿಗಂತವ್ಯಾ ಯದಿ ನೋಪದಿಶಂತ್ಯಪಿ ಅಂತ. ಸಜ್ಜನರ ಹತ್ರ ಹೋಗ್ತಾ ಇರಬೇಕು. ನಿಮ್ಗೆ ಉಪದೇಶ ಮಾಡದೆ ಹೋದ್ರೂ ಪರವಾಗಿಲ್ಲ, ಹೋಗಿ ಕೂತ್ಕೊಳ್ಳಿ. ಆ ಮಾತೇ ಉಪದೇಶ. ಅದು ಸುಮ್ಮನೆ ಹರಟೆ ಹೊಡೆಯೋದು ಉಪದೇಶ ಆಗಿರುತ್ತೆ ಅಂತ. ಹರಟೆ ಹೊಡೆಯೋದ್ರಿಂದ ಎಷ್ಟೋ ಸಂಗತಿಗಳು ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಇಲ್ಲ ಅಂದ್ರೆ ಪುಣ್ಯ ಅಂತೂ ಇರುತ್ತೆ, ಮನಃಶುದ್ಧಿ ಆಗತ್ತೆ. ಪುಣ್ಯ ಅಂದ್ರೆ ಮನಃಶುದ್ಧಿ ಆಗೋದು. ಚಿರಂ ಧರ್ಮಂ ನಿಷೇವೇತ, ಅವ್ರನ್ನ ಅನವಶ್ಯಕವಾಗಿ ಬೇರೆ ಕಡೆ ಎಳಿಬಾರ್ದು. ಅದಿಲ್ಲ ಇದ್ರೆ ಚಿರಂ ಧರ್ಮಂ ನಿಷೇವೇತ ಕುರಿಯಾಚ್ಚಾನ್ವೇಷಣಂ ಚಿರಂ. ದೀರ್ಘಕಾಲ ಧರ್ಮವನ್ನು ವಿಚಾರ ಮಾಡಬೇಕು, ದೀರ್ಘಕಾಲ ಅನ್ವೇಷಣೆ ಮಾಡಬೇಕು. ಯಾವುದು ಏನು ಹೇಗೆ ಅಂತ ನಿರಂತರ ಹುಡುಕ್ತಾ ಇರಬೇಕು ಒಬ್ಬ. ಇನ್ನೇನು ಮುಗಿತಲ್ಲ, ಇನ್ನೇನು ವಿಚಾರ ಮಾಡಲಿಕ್ಕಿಲ್ಲ ಅಂತ ಅನ್ಕೊಳ್ಳೇಬಾರದು. ದೇವರು ಮೆದುಳು ಕೊಟ್ಟಿರೋದು ಯೋಚನೆ ಮಾಡಿ ಅಂತ. ಇನ್ನೇನು ಯೋಚನೆ ಇಲ್ಲ, ಇನ್ನೇನು. ಹೊಸಬರಾಗಲಿ ಹಳಬರಾಗಲಿ ಅವ್ರ ಹತ್ರ ಏನು ವಿಶೇಷವಾದದ್ದಿದೆ ಅದನ್ನ ಸ್ವೀಕರಿಸುವಷ್ಟು ಮನಸ್ಸು ಜಾಗೃತವಾಗಿರೋ ಹಾಗೆ ಕೇಳ್ಕೋಬೇಕು. ನಿರಂತರ ವಿದ್ಯಾರ್ಥಿ ಆಗಬೇಕು ನಾನು ಅಂತ. ಯಾಕೆಂದ್ರೆ ಎಲ್ಲಿಂದ ನಮಗೆ ಬೋಧನೆಗಳು ದೇವರು ಒದಗಿಸ್ತಾನೆ ಗೊತ್ತಿಲ್ಲ, ಎಲ್ಲಿಂದ ಏನನ್ನ ಹೊಳೆಯಿಸುತ್ತಾನೆ ಗೊತ್ತಿಲ್ಲ. ಅದಕ್ಕೆ ಎಚ್ಚರದಿಂದ ಇರಬೇಕು, ಅಪ್ರಮಾದ. ಅದಕ್ಕೆ ದೀರ್ಘಕಾಲ ವಿಚಾರ ಮಾಡೋದನ್ನ ಕಲಿಬೇಕು. ಬ್ರುವತಶ್ಚ ಪರಸ್ಯಾಪಿ ಪರಂ ಧರ್ಮೋ ವಾಕ್ಯಂ ಧರ್ಮೋಪಸಂಹಿತಂ ಚಿರಂ ಪೃಷ್ಟೋ ಹಿ ಯೋ ಬ್ರೂಯಾತ್ ಚಿರಂ ನ ಪರಿಭೂಯತೆ. ಬ್ರುವತಶ್ಚ ಪರಸ್ಯಾಪಿ, ಯಾರೋ ಒಬ್ಬ ಶತ್ರು ಅವನು ಧರ್ಮ ಸಂಹಿತವಾದ ವಾಕ್ಯವನ್ನ ಹೇಳಿದರೂ ಅದನ್ನು ಸ್ವೀಕರಿಸುವ ಮೆಂಟಾಲಿಟಿ ಇರಬೇಕು. ಶತ್ರು ಪರಮಶತ್ರು ಆಗೋದೇ ಇಲ್ಲ. ಅವನು ಹೇಳಿದ್ದನ್ನ ಯೋಗ್ಯವಾಗಿದ್ರೆ ಅದನ್ನು ಸ್ವೀಕಾರ ಮಾಡೋದು ಕಲಿಬೇಕು. ಚಿರಂ ಪೃಷ್ಟೋ ಹಿ ಯೋ ಬ್ರೂಯಾತ್ ಚಿರಂ ನ ಪರಿಭೂಯತೆ. ಇಂಥವನು ಸೋಲೋದಿಲ್ಲ. ಉಪಾಸ್ಯ ಬಹುಲಾಸ್ತಸ್ಮಿನ್ ಆಶ್ರಮೇ ಸಮಹಾತಪಾಃ ಸಮಾಸ್ವರ್ಗಂ ಗತೋ ವಿಪ್ರಃ ಪುತ್ರೇಣ ಸಹಿತಸ್ತದಾ. ಬಹಳ ಕಾಲ ಈ ತರಹ ವಾಸ ಮಾಡಿ ಒಳ್ಳೆಯ ಲೋಕವನ್ನ ಅವನು ಪಡೆದ. ಆ ತಂದೆಯೂ ಪಡೆದ, ಮಗನೂ ಪಡೆದ, ಎಲ್ಲರೂ ಪಡೆದರು ಅನ್ನುವಲ್ಲಿಗೆ 251ನೇ ಅಧ್ಯಾಯ ಮುಗಿದಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸಂಗತಿ ಹೇಳಬೇಕು. 1946-45 ಮುಸಲ್ಮಾನರು ಭೀಕರವಾದ ದಾಳಿ ಮಾಡಿದ್ರು. ಹೆಣ್ಣು ಮಕ್ಕಳ ಶೀಲಕ್ಕೆ ಬೆಲೆಯೇ ಇಲ್ಲ ಅವರಲ್ಲಿ. ಆವಾಗ ಬಂಗಾಳದಿಂದ ವಿದ್ಯಾಮಾನ್ಯರಿಗೆ ಪತ್ರ ಬಂದಿತ್ತು. ಕಳಿಸಿದವರು ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಕರಪಾತ್ರಿ ಸ್ವಾಮಿಗಳು. ಕರಪಾತ್ರಿ ಸ್ವಾಮಿಗಳದ್ದು ಇವತ್ತು ಕಾಶಿ ಮುಮುಕ್ಷು ಭವನ ಪ್ರಕಾಶನ ಅಂತ ಹೇಳಿ ಒಂದಿಷ್ಟು ಪುಸ್ತಕಗಳು ಸಿಗತ್ತೆ. ಅದರಲ್ಲಿ ಮಾರ್ಕ್ಸ್ವಾದ್ ಔರ್ ವೇದಾಂತ್ ಅಂತ ಹೇಳಿ ಒಂದು ಹಿಂದಿ ಪುಸ್ತಕ ಇದೆ. ಎಷ್ಟು ಸೊಗಸಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ವಿದ್ಯಾಮಾನ್ಯರ ಹತ್ತಿರ ಅದೇನೋ ಒಂದು ವಾದ ಆಯ್ತು ಬಿಡಿ, ಅದು ಇಬ್ಬರು ವಿದ್ವಾಂಸರಲ್ಲಿ ಇರುವ ಭಿನ್ನಾಭಿಪ್ರಾಯ ತೀರಾ ಸಾಮಾನ್ಯ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಅವರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಗೊತ್ತಾ ಕರಪಾತ್ರಿ ಸ್ವಾಮಿಗಳು. ಕರಪಾತ್ರಿ ಸ್ವಾಮಿಗಳಿಗೂ ವಿದ್ಯಾಮಾನ್ಯರಿಗೂ, ಕರಪಾತ್ರಿ ಸ್ವಾಮಿಗಳಿಗೂ ಪೇಜಾವರ ಸ್ವಾಮಿಗಳಿಗೂ ಬಹಳ ಇದಿತ್ತು. ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ರು, ದೊಡ್ಡವರು ಅವರು, ನಾನು ಇತ್ತ ಹರಿಜನ್ ಪತ್ರಿಕೆಯನ್ನು ಓದ್ತಾ ಇದ್ದೆ. ಅವರೊಂದು ಸನಾತನ್ ಅಂತ ಹೇಳೋ ಒಂದು ಪತ್ರಿಕೆ ಬಿಡಿಸ್ತಾರೆ, ಸನಾತನ ಕೇಸರಿ ಅಂತನೋ ಯಾವುದೋ ಒಂದು.
ಪತ್ರಿಕೆ, ಅದನ್ನು ಓದ್ತಾ ಇದ್ದೆ. ಎರಡು ವಿರುದ್ಧವಾದ ವಿಚಾರಧಾರೆ. ನಾನು ಇದರಲ್ಲೂ ಕೆಲವು ತಗೋತಾ ಇದ್ದೆ, ಅದರಲ್ಲೂ ಕೆಲವು ತಗೋತಾ ಇದ್ದೆ ಅಂತ. ಅದರಲ್ಲಿ ಒಂದು ಪ್ರಸಂಗ, ಅದನ್ನು ಅವರು ಮಹಾಭಾರತದ ಪುಸ್ತಕದ ಬಗ್ಗೆ ಅವರು ಬರೆದಿದ್ದಾರೆ. ಬಂಗಾಳದಲ್ಲಿ ಬೇಕಷ್ಟು ಜನ ಹುಡುಗಿಯರನ್ನ ಬಲಾತ್ಕಾರ ಮಾಡಿಬಿಟ್ಟಿದ್ದಾರೆ. ಅವರನ್ನ ಮತ್ತೆ ತಗೊಳ್ಬೇಕೋ ತಗೊಳ್ಬಾರ್ದೋ ಅಂತ ಹೇಳಿ ಪತ್ರ ಕರಪಾತ್ರಿ ಸ್ವಾಮಿಗಳಿಗೆ ಬಂದಾಗ, ಕರಪಾತ್ರಿಗಳು ನಾವೆಲ್ಲ ಸಂತರು ಸೇರಿ ತೀರ್ಮಾನ ತಗೊಳ್ತೇವೆ ಅಂತ ಎಲ್ಲರಿಗೂ ಲೆಟರ್ ಕಳಿಸಿದ್ರು. ಅವತ್ತಿನ ಕಾಲದ ವೇದಾಂತ ವಿದ್ವತ್ತಿನ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕಳಿಸಿದ್ರು. ಅದು ವೇದಾಂತ ಸ್ವಾಮಿಗಳು ಹೇಳಿದ್ರಿಂದ ಗೊತ್ತಾಗಿದೆ. ಇನ್ಯಾವ ಉಡುಪಿ ಸ್ವಾಮಿಗಳಿಗೆ ಬಂದಿತ್ತೋ ಗೊತ್ತಿಲ್ಲ ನಮಗೆ. ಯಾಕೆಂತಂದ್ರೆ ಅಲ್ಲಿ ಇದ್ದವರು ಏನು 4 ಜನ ಸ್ವಾಮಿಗಳಿದ್ರು, 4-5 ಜನ ಸ್ವಾಮಿಗಳು ಬಹಳ ಸ್ನೇಹಿತರು. ಒಂದು ನಮ್ಮ ಅದಮಾರು ಮಠದ ವಿಬುಧೇಶ ತೀರ್ಥರು, ಇನ್ನೊಂದು ಪೇದಾವರ ಸ್ವಾಮಿಗಳು, ಅವರಿಬ್ರು ಭಾರಿ ಸ್ನೇಹಿತರು. ಜಗಳ ಇಬ್ರು ಒಟ್ಟಿಗೆ ಆಡ್ತಾ ಇದ್ರು. ಅಂದ್ರೆ ಯಾಕೆ ಅಂತಂದ್ರೆ ಗ್ರಂಥದ ವಿಚಾರ ಅದು ಇಬ್ಬರತ್ತನ್ನು ಕೇಳಿದ್ದೀನಿ ನಾನು. ವಿಬುಧೇಶ್ವರತ್ತನ್ನು ಕೇಳಿದ್ದೀನಿ, ವಿಶ್ವೇಶ್ವರತ್ತನ್ನು ಕೇಳಿದ್ದೀನಿ. ಅವರಿಬ್ರು ಹೇಳ್ತಾ ಇದ್ರು, ನಾವು ಇಬ್ರು ಅವಾಗ ಉಡುಪಿಯಲ್ಲಿದ್ದಾಗ ಗ್ರಂಥಗಳನ್ನು ಓದಿ ಬಹಳ ಚರ್ಚೆ ಮಾಡ್ತಾ ಇದ್ವಿ ಅಂತ. ಆಮೇಲೆ ಲಕ್ಷ್ಮೀ ಮನೋಜ್ಞ ತೀರ್ಥರು ಅಂತ ಒಬ್ಬರಿದ್ರು. ಆಮೇಲೆ ಅವರು ಉಳಿಲಿಲ್ಲ, ಅವ್ರು ಹೋದ್ರು, ಸನ್ಯಾಸ ಬಿಟ್ಟರು ಅವರು. ಆಮೇಲೆ ಕೃಷ್ಣಾಪುರ ಮಠದ ವಿದ್ಯಾರತ್ನ ತೀರ್ಥರು. ಈ 4 ಜನ ಬಹಳ ಸ್ನೇಹಿತರಂತೆ. ಇದು ನನಗೆ ಪೇದಾವರ ಸ್ವಾಮಿಗಳೇ ಹೇಳಿದ್ದು. ಅವರಿಬ್ರು ಹೋದ್ರು, ಬೇಗ ಅಕಾಲದಲ್ಲಿ ಹೋದ್ರು. ಒಬ್ರು ಬಿಟ್ಟು ಹೋದ್ರು, ಇನ್ನೊಬ್ರು ಸತ್ತು ಹೋದ್ರು. ಇನ್ನು ಇಬ್ರು, ಇವರಿಬ್ರು ಪ್ರಾಯ ಇವರಿಬ್ಬರಲ್ಲಿ ಬಹಳ ಚರ್ಚೆ ಆಗಿರುತ್ತೆ. ಆದರೆ ಪೇದಾವರ ಸ್ವಾಮಿಗಳು ಅವರ ಮಹಾಭಾರತದ ಉಪನ್ಯಾಸದಲ್ಲಿ ಅವರು ಹೇಳಿದ್ದು, ಆ ಹೆಣ್ಣು ಮಕ್ಕಳನ್ನ ತಗೊಳ್ಬೇಕೋ ತಗೋಬಾರದು, ತಗೋಬೇಕು, ಚಿರಕಾರಿಕನ ದೃಷ್ಟಾಂತ ಇದೆ ಆದ್ದರಿಂದಾಗಿ ಅಂತ ಉತ್ತರ ಕೊಟ್ಟು ಕಳಿಸಿದ್ರಂತೆ ವಿದ್ಯಾಮಾನ್ಯರು ಕೂಡ. ಅಂದ್ರೆ ವಿದ್ಯಾಮಾನ್ಯರ ಸಹಮತಿಯೊಟ್ಟಿಗೆ ಪತ್ರ ಬರೆದಿದ್ದು ಪೇದಾವರ ಸ್ವಾಮಿಗಳು. ಎಂತಹ ನೋಡಿ, ಇದು ಕಲಿಯೋದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಒಬ್ಬರಿಗಾದ್ರೂ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿರಲ್ಲ. ಅವರು ಪುಸ್ತಕದಲ್ಲಿ ಬರೆದಿದ್ರು ಓದಿರಲ್ಲ. ಯಾಕೆಂತಂದ್ರೆ ಹಾಗೆ ನೋಡೋದೇ ಇಲ್ಲ, ಆ ದೃಷ್ಟಿಯಿಂದಲೇ ನೋಡಲ್ಲ. ಎಷ್ಟು ಜನ ಉಳಿತಾ ಇದ್ರು ಅಂದ್ರೆ ಅಷ್ಟು ಜನ ಉಳಿತಾ ಇದ್ರು, ಇದೇನಾದ್ರೂ ಜಾರಿಗೆ ಬಂದಿದ್ರೆ. ಆದ್ರೆ ಆಪತ್ ಕಾಲದಲ್ಲಿ ಹೇಗೆ ನಡೆಯಬೇಕು, ನಡೆದುಕೊಳ್ಳಬೇಕು ಅನ್ನುವ ಅನೇಕ ಸಂಗತಿ ಇಲ್ಲದೆ ಹೋದಾಗ ಹೀಗಾಗತ್ತೆ. ನೋಡಿ, ಉದಾಹರಣೆಗೆ ಒಂದು ಊರಿನಲ್ಲಿ ಒಬ್ಬ ಮುಸಲ್ಮಾನ, ಅವ್ರ ಮನೆಯಲ್ಲಿ ನವರಾತ್ರಿ ಉಂಟು, ದೀಪಾವಳಿ ಉಂಟು, ಎಲ್ಲ ಉಂಟು. ಮುಸಲ್ಮಾನ ನವರಾತ್ರಿ ದಿವಸ, ದೀಪಾವಳಿ ದಿವಸ ಏನು ಅವರು ತಗೊಳ್ಳೋಲ್ಲ. ಅವ್ರನ್ನ ಕೇಳಿದ್ರೆ ಯಾಕೆ ಹೀಗೆ ಮಾಡಿದ್ರಿ ಅಂತ, ಅವರ ಮುತ್ತಜ್ಜಿಯ ಯಾವುದೋ ತಲೆಮಾರು, ಒಂದು 7-8 ತಲೆಮಾರಿನಲ್ಲಿ ಅವಳೊಬ್ರು ಬ್ರಾಹ್ಮಣ ಹುಡುಗಿ, ಅವ್ರನ್ನ ಎತ್ಕೊಂಡು ಹೋದ್ರು. ಅವಳು ಏನು ತಿನ್ನಲಿಲ್ಲ, ಸಂಸ್ಕಾರ ಇತ್ತು, ಏನು ತಿನ್ನಲಿಲ್ಲ. ಅದಕ್ಕೆ ಅವಳನ್ನು ತಂದು ಕೇರಿನಲ್ಲಿ ಬಿಟ್ಟು ಹೋದ್ರು. ಇವರು ತಗೊಳ್ಳಿಲ್ಲ, ಏನಾಗಿಲ್ಲ, ತಗೊಳ್ಳಿಲ್ಲ. ಮತ್ತೆ ಅವ್ರು ಏನೂ ಇಲ್ಲ, ತಗೊಂಡು ಹೋಗಿ ಅವಳಿಗೆ ಬಲಾತ್ಕಾರವಾಗಿ ತಿನ್ನಿಸಿ ಮದುವೆ ಮಾಡಿಸಿಕೊಂಡ್ರು. ಅಲ್ಲೇ ಇದ್ರು. ಅವಳು ಅನಿವಾರ್ಯವಾಗಿ ಹೊಂದ್ಕೊಂಡ್ಳು. ಆದರೆ ತವರು ಮನೆಯಲ್ಲಿ ಕಲಿತದ್ದೆಲ್ಲವನ್ನ ಇಲ್ಲಿ ಮಾಡ್ತಾ ಇದ್ದಾಳೆ. ಇನ್ನೂ ಉಳಿದಿದೆ ಅದು. ಇದು ಘಟನೆ ಆಗಿರೋದು. ದೇವಲ ಸ್ಮೃತಿಯಲ್ಲೆಲ್ಲ ಶತ್ರುಗಳಿಂದ ಬಲಾತ್ಕಾರಕ್ಕೊಳಗಾದ ಮಹಿಳೆಯರನ್ನ ಸ್ವೀಕಾರ ಮಾಡಬಹುದು ಅಂತ ಇದೆ. ಇಷ್ಟು ಸಹೃದಯತೆಯಿಂದ ಇರುವಂಥದ್ದು. ಆದರೆ ಕೆಲವು ದಡ್ಡರಿಂದಾಗಿ ಇದಕ್ಕೆ ಈ ತರಹದ ಹೆಸರು. ಮಹಾಭಾರತ, ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಎಷ್ಟು ಅಮೂಲ್ಯವಾದ ಅದ್ಭುತವಾದ ಸಂದೇಶಗಳಿದೆ. ಎಂತಹ ವಿಪತ್ತನ್ನು ದಾಟಬಹುದಾದ ಆತ್ಮಿಕ ಆಂತರಿಕ ಸ್ಥೈರ್ಯವನ್ನು ಕೊಡುತ್ತೆ. ಆದರೆ ನಮಗೆ ಅದರ ಎಚ್ಚರವೇ ಇಲ್ಲ. ನಮಗದ್ರ ಎಚ್ಚರವೇ ಇಲ್ಲ. ವೃಂದಾವನದ ಹಿಂದೆ ಬಿದ್ದು ಒದ್ದಾಡ್ತಾ ಇದ್ದೇವೆ ನಾ ಇದನ್ನೇ ಹೇಳಿ. ಕೆಲಸಕ್ಕೆ ಬಾರದ್ದು, ಶಾಸ್ತ್ರ ವಿಹಿತವಲ್ಲ ಅದು. ಎಲ್ಲೂ ಹೇಳಲಿಲ್ಲ ಅದನ್ನ. ಒದ್ದಾಡ್ತಾ ಇದೆ. ಹಣೆ ಬರಹ, ಅದರಿಂದ ಆಚೆ ಬರಬೇಕು.
ಈ ಥರದ್ದು ಎಷ್ಟು ಸಂಗತಿ ಇದೆ ಮಹಾಭಾರತದಲ್ಲಿ. ನಾವು ಹೇಗೆ ಅದನ್ನು ಆಂತರಿಕವಾಗಿ ಪ್ರಬಲ ಆಗಲಿಕ್ಕೆ ಇದೇ ಸಾಕು. ಯುಧಿಷ್ಠಿರ ಕಥಂ ರಾಜ ಪ್ರಜಾ ರಕ್ಷೇತ್ ನ ಚ ಕಿಂಚಿತ್ ಪ್ರತಾಪಯೇತ್ ಪೃಚ್ಛಾಮಿ ತ್ವಾಂ ಸತಾಂ ಶ್ರೇಷ್ಠ ತನ್ಮೇ ಬ್ರೂಹಿ ಪಿತಾಮಹ. ಇದನ್ನು ಕೇಳಿದ ಕೂಡಲೇ ಡೈವರ್ಟ್ ಆದ ಧರ್ಮರಾಜ. ಅಲ್ಲ, ಬ್ರಾಹ್ಮಣರು ಹಿಂಸೆ ಮಾಡಬಾರದು, ಬೇರೊಬ್ಬರಲ್ಲಿ ಕ್ಷಮೆ ಇರಬೇಕು, ವೈಶ್ಯರು ಹಿಂಸೆ ಮಾಡಬಾರದು, ಶೂದ್ರರು ಹಿಂಸೆ ಮಾಡಬಾರದು, ಬೇರೊಬ್ಬರಲ್ಲಿ ಕ್ಷಮೆ ಇರಬೇಕು, ಸಿಟ್ಟಿನ ಭರದಲ್ಲಿ ಕಾನೂನನ್ನು ಕೈಗೆತ್ಕೋಬಾರದು. ಕರೆಕ್ಟು. ಒಬ್ಬ ರಾಜನಿಗೆ ಅಹಿಂಸೆಯ ಬಯಕೆಯೇ ಇರೋದಿಲ್ವಾ? ಒಳಗಡೆಯಿಂದ ಅಹಿಂಸೆಯ ತುಡಿತ ಇದ್ರೂ ಕೂಡ ಹೊರಗಡೆಯಿಂದ ಹಿಂಸೆ ಮಾಡಬೇಕಾ? ಅಹಿಂಸೆಯಿಂದ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗಲ್ವಾ? ಇದು ನನ್ನ ಪ್ರಶ್ನೆ. ನಾವೇನೋ ಯುದ್ಧ ಮಾಡ್ಬಿಟ್ವಿ ಬಿಡಿ, ಮಾಡಬೇಕಾಯ್ತು ಅಂತ ಆಮೇಲೆ ನೀವೆಲ್ಲ ಹೇಳ್ತಾ ಇದ್ದೀರಾ. ರಾಜಧರ್ಮ ಆಯಿತು, ಆಪದ್ಧರ್ಮ ಆಯಿತು. ಈಗ ಕೇಳ್ತೇನೆ, ಅಹಿಂಸೆಯ ಭಯಕ್ಕೆ ಒಬ್ಬ ರಾಜನಿಗೆ ಇರಲೇಬಾರ್ದ? ನೋಡಿ, ಇದು ಮೋಕ್ಷ ಧರ್ಮದಲ್ಲಿ ಬರಲಿಲ್ಲ, ಇದು ರಾಜಧರ್ಮದಲ್ಲಿ ಬರಲಿಲ್ಲ, ಮೋಕ್ಷ ಧರ್ಮದಲ್ಲಿ. ಅಂದ್ರೆ ಅವನಿಗೆ ಅದಿನ್ನೂ ಕಾಡ್ತಾ ಇದೆ. ಅದಕ್ಕೆ ಭೀಷ್ಮಾಚಾರ್ಯ ಉತ್ತರ ಕೊಟ್ಟರು. ಅತ್ರಾಪ್ಯುದಾಹರಂತೀಮಮಿತಿಹಾಸಂ ಪುರಾತನಂ ದ್ಯುಮತ್ಸೇನಸ್ಯ ಸಂವಾದಂ ರಾಜ್ಞಾ ಸತ್ಯವತಾ ಸಹ. ದ್ಯುಮತ್ಸೇನ ಮತ್ತೆ ಸತ್ಯವಾನ್ ಅಂತ ಹೇಳಿ. ಸತ್ಯವಾನ್ ಅಂದ್ರೆ ಯಾರು ಗೊತ್ತಾ? ಸಾವಿತ್ರಿಯ ಗಂಡ. ನಮಗೆ ವನಪರ್ವದಲ್ಲಿ ಸತ್ಯವಾನ್ ಸಾವಿತ್ರಿಯ ಅರ್ಥವಾದವನ್ನು ಕೇಳಿ ಅಲ್ಲೇ ಮುಗಿದೋಗಿರುತ್ತೆ ನಮ್ದು. ಸತ್ಯವಾನ್ ಸಾವಿತ್ರಿ, ಅದು ಸಾವಿತ್ರಿ ಪತಿವ್ರತೆ. ನಮ್ದು ದುರಂತ ಏನು ಅಂದ್ರೆ ಪಾತಿವ್ರತ್ಯ ಅನ್ನೋದು ದೇವತೆಗಳಲ್ಲಿ ಸಹಜವಾದ ಧರ್ಮ. ಅದಕ್ಕೆ ತೀವ್ರವಾದ ಇದಿಲ್ಲ, ಏನು ಪುಣ್ಯಾದಿಗಳೇನಿಲ್ಲ, ಸಹಜವಾಗಿ ಇರೋದು. ನೀವು ಒಬ್ಬರ ಹತ್ರ ಒಂದು ಮಾತು ಆಡಿದರೆ, ನೀವು ಸತ್ಯವನ್ನು ಆಡಿದ್ರಿ ಅಂತ ಹೇಳಿ, ಕಠಿಣ ಪರೀಕ್ಷೆಯಲ್ಲಿಯೂ ಸತ್ಯವನ್ನು ಆಡೋದು ಮುಖ್ಯವು. ಮುಂದ್ಗಡೆ ಏನಿದೆ, ಸೇರಿದೆ, ಏನ್ ಸತ್ಯವಂತರು ನೀವು ಅಂತ ಅಂದ್ರೆ ಎಷ್ಟು ಅಸಂಗತವೋ ಅಷ್ಟು ಅಸಂಗತ. ಒಬ್ಬ ಹೆಣ್ಣು ಪತಿವ್ರತೆ ಆಗಿದ್ದಾಳೆ ಅಂತಂದಾಗ ಹೊಗಳೋದು, ಒಬ್ಬ ಗಂಡು ಪತ್ನಿಯನ್ನು ಮೀರಿಲ್ಲ ಅನ್ನೋದಕ್ಕೆ ಹೊಗಳೋದು ಅಷ್ಟು ಅಸಂಗತ ಶಾಸ್ತ್ರದ ಪ್ರಕಾರ. ಆಚಾರ್ಯರು ಒಂದೇ ಮಾತಿನಲ್ಲಿ ಹೇಳ್ತಾರೆ, ಸ್ವದಾರ ನಿಯತಿನ್ ಋಣಾಂ. ತನ್ನ ಗಂಡನ ಜೊತೆಗೆ ಇರೋದು ನೃಣಾಂ ಸಾಧಾರಣ ಧರ್ಮ ಅಂತಾರೆ. ಪತ್ನಿಯನ್ನ ಮೀರದೇ ಇರೋದು, ಗಂಡನನ್ನ ಮೀರದೇ ಇರೋದು, ಅಯ್ಯೋ ಸಾಧಾರಣ ಧರ್ಮ ಮಾರಾಯ. ಅದು ಎಲ್ಲರಿಗೂ ಇರುವಂತದ್ದು, ಅದು ಧರ್ಮ, ಬೇಸಿಕ್. ಅದು ಅದನ್ನ ತುದಿಯಲ್ಲಿ ಇರಿಸಿ ಹೊಗಳೋದೇನಲ್ಲ ಅದು. ಆಚಾರ್ಯ ಹೇಳ್ತಾರೆ, ನಾವು ಈ ಬೊಂಬಾರ್ಡಿಂಗ್, ಪಾತಿವ್ರತ್ಯದ ಬೊಂಬಾರ್ಡಿಂಗ್, ಪಾತಿವ್ರತ್ಯ ಬೇಕು ಅಂತವ್ರ ಬಗ್ಗೆ ಗೌರವ ಇದೆ, ಆದ್ರೆ ಬೊಂಬಾರ್ಡಿಂಗ್ ಇಂದಾಗಿ ಎಂತೆಂಥ ವಿಷಯ ಕಳ್ಕೊಂಡಿದೀವಿ ನಾವು ಅಂದ್ರೆ. ಸುಕನ್ಯಾಚ್ಯವನ ಭಾಗವತ ನವಮ ಸ್ಕಂಧದಲ್ಲಿ ಬರುವುದು. ಆ ಸುಕನ್ಯಾಚ್ಯವನರಿಂದ ಅದು ಪಾತಿವ್ರತ್ಯ ಏನು ಅಲ್ವೇ ಅಲ್ಲ, ಅದು ಅಲ್ಲಿ ಮುಖ್ಯ ವಿಷಯವೇ ಅಲ್ಲ. ಅವರಪ್ಪ ಬರ್ತಾನೆ ಶರಿಯಾತಿ, ನೋಡ್ತಾನೆ ಸುಕನ್ಯೆಯ ಬಳಿ ಯಾರೋ ಒಬ್ಬ ಚಂದದ ಯುವಕ ಇದ್ದಾನೆ, ಮಗಳೇ ಇದು ಸರಿನಾ ಅಂತ ಕೇಳ್ತಾನೆ. ಇಲ್ಲ ಅಪ್ಪ, ಇವ್ರು ನಿನ್ನ ಹಳೆಯನೇ, ಬೇಕಾದ್ರೆ ಇವ್ರನ್ನೇ ಕೇಳು, ಅಚ್ಚುದೇವತೆಗಳು. ಹೌದಾ ಅಂತ ಕನ್ವಿನ್ಸ್ ಆಗೋದ. ಅಯ್ಯೋ ಕತ್ತಿ ತೆಗೆಯೋದಂತೆ, ಆಯ್ತು ಆಯ್ತು ಕತ್ತರಿಸ್ಬಿಡು ಅಂತ ಅನ್ನೋದಂತೆ, ವಿಷಯವೇ ತಿಳಿಸದೆ ಇವಳು ಆ ಕತ್ತಿ ತಗೊಂಡು ಹೊಡೆದಾಗ ಹಾರ ಆಗೋಗತ್ತಂತೆ. 3 ಸರ್ತಿ ಕತ್ತಿ ತಗೊಂಡು ಹೊಡಿತಾನಂತೆ, ಹಾರ ಆಗೋಗತ್ತಂತೆ. ಓ ಸುಕನ್ಯೆ, ಹಾಗೆ ನಡೆದೇ ಇಲ್ಲ ಅಲ್ಲಿ. ಯಾವ ಪುರಾಣದಲ್ಲೂ ನಡೆದಿಲ್ಲ ರೀ.
ಬೇಕೇ ಬೇಕಲ್ಲ ಒಳ್ಳೆ ಜನ ನೋಡಿ. ಯಾವ ಸಿನಿಮಾದಲ್ಲೂ ಯಾವ ಪುರಾಣದಲ್ಲೂ ಇಲ್ಲ. ನೀವು ಈ ಸಿನಿಮಾ ಅಂತ ಇಟ್ಕೊಂಡ್ರೆ ಇದೆ ಪ್ರಾಬ್ಲಮ್. ಯಾವ ಪುರಾಣದಲ್ಲಿಯೂ ಬಂದಿಲ್ಲ. ನೀವು ಹಾಗಾದ್ರೆ ಏನು ಆ ಕಥೆಯ ಗೊತ್ತು ಗುರಿಗಳೇನು? ಆ ಕಥೆಯ ಗೊತ್ತು ಗುರಿ ಏನು ಅಂತಂದ್ರೆ, ಅಶ್ವಿದೇವತೆಗಳಿಗೆ ಅಲ್ಲಿಯ ತನಕ ಆಹುತಿ ಇರಲಿಲ್ಲ. ಸೋಮಾಹುತಿಯನ್ನ ಕೊಡಬೇಕು ಅಂತಾದ್ರೆ ಒಂದು ದೊಡ್ಡ ಘಟನೆ ನಡೀಬೇಕು, ಜನರ ಮನಸ್ಸಿನಲ್ಲಿ ಉಳಿಯುತ್ತೆ. ಅದಕ್ಕಾಗಿ ನಡೆದ ಘಟನೆ. ಅದರಲ್ಲಿ ಇದೊಂದು ಸಣ್ಣ ಪಾತ್ರ ಇದ್ರದ್ದು. ಸುಕನ್ಯೆ ಸೇವೆ ಮಾಡೋದು, ಅದಕ್ಕೆ ಚವನ ಪ್ರೀತನಾಗೋದು, ಏನ್ ಬೇಕು ಅಂತ ಕೇಳೋದು, ನಾರ್ಮಲ್ ಸಂಸಾರ ಬೇಕು ಅಂತ ಕೇಳ್ತಾಳವಳು. ಅಶ್ವದೇವತೆಗಳನ್ನ ಅಷ್ಟೊತ್ತಿಗೆ ಅಶ್ವದೇವತೆಗಳು ಬರ್ತಾರೆ, ನಮಗೆ ಸೋಮಪಾನದಲ್ಲಿ ಭಾಗ ಕೊಡಿ ಅಂತಾರೆ. ಆಯ್ತು, ನಮ್ಮನ್ನ ಯುವಕರನ್ನಾಗಿ ಮಾಡಿ ಅಂತಾನೆ. ಅದಕ್ಕೆ ಇಂದ್ರ ವಿರೋಧ ಮಾಡಿದ ಹಾಗೆ ನಟನೆ ಮಾಡ್ತಾನೆ. ಅಂದ್ರೆ ಯಜ್ಞದ ಇತಿಹಾಸ ಏನಿದೆ, ಯಜ್ಞದ ಇತಿಹಾಸದಲ್ಲಿ ಒಂದು ತಿರುವು. ಅದು ಯಜ್ಞ ಹೇಗೆಲ್ಲ ನಡ್ಕೊಳ್ತಾ ಬಂತು ಅಂತ. ಮತ್ತೆ ಉರ್ವಶಿ ಪುರೂರವಸ್ಸಿನದ್ದು ಅದೇ ಕಥೆ. ಪುರೂರವಸ್ಸು ಒಂದು ಅಗ್ನಿಯಲ್ಲಿ ಹೋಮ ಮಾಡ್ತಾ ಇರೋದನ್ನ 3 ಅಗ್ನಿಗಳನ್ನಾಗಿ ಮಾಡಿದ. ನೋಡಿ, 3 ಅಗ್ನಿಗಳನ್ನ ಪೂಜಿಸೋದು ಬ್ರಾಹ್ಮಣರು, ಕಂಡುಹಿಡಿದಿದ್ದು ಪರಿಷ್ಕಾರ ಮಾಡಿದ್ದು ರಾಜ ಪುರೂರವಸ್ಸು. ನಮಗೆ ಆ ಕಥೆ ಮರ್ತೋಯ್ತು. ವಿಪ್ರಲಂಬ ಶೃಂಗಾರ ದೊಡ್ಡದಾಗೋಯ್ತು. ಇದನ್ನೂ ಸರಿಯಾಗಿ ಸ್ಪಷ್ಟ ಹೇಳಿ, ವಿಪ್ರಲಂಬವನ್ನು ಸ್ಪಷ್ಟ ಹೇಳ್ತಾರ ಅಂತ ಹೇಳಿ ನಂಗೆ ಡೌಟ್ ಇದೆ. ಪ್ರಾಯ ಈ 9ನೆಯ ಸ್ಕಂಧ ಇದೆಯಲ್ಲ, ವೇದಕ್ಕೆ ನೇರವಾದ ಸಂಬಂಧ ಇದೆ. ಪ್ರಾಯ ಏನು ಗಟ್ಟಿಯಾಗಿ ಐತರೇಯ ಬ್ರಾಹ್ಮಣದಲ್ಲಿ ಬರುವ, ಐತರೇಯ ಸಂಹಿತೆಯಲ್ಲಿ ಬರುವ, ಇದು ತೈತ್ತಿರೀಯ ಬ್ರಾಹ್ಮಣದಲ್ಲಿ ಬರುವ ಎಲ್ಲ ಕಥೆಗಳೇ 9ನೆಯ ಸ್ಕಂದದಲ್ಲಿ ಉಂಟು. ಆದರೆ ಅದನ್ನು ಹೇಳುವಾಗ ಒಂದು ರಾಜರ ಕಥೆಯನ್ನಾಗಿ ಅದು ಹೇಳ್ತಾರೆ ಅಂತ ನಂಗೆ ಡೌಟ್ ಬರ್ತಾ ಇದೆ. ಯಾಕೆಂತಂದ್ರೆ ಸೀದಾ ರುಕ್ಮಿಣೀಶ ವಿಜಯ ಕೊಟ್ಟೋಗ್ತಾರೆ ಇವರು. ಅದು ರುಕ್ಮಿಣೀಶ ವಿಜಯದಲ್ಲಿಯೂ ಕೂಡ ಕೆಲವೊಂದು ಆಯ್ದ ಭಾಗಗಳನ್ನು ಹೇಳ್ತಾರೆ. ಅಲ್ಲ, ಅದು ಪಾತಿವ್ರತ್ಯ ಅಂತನ್ನೋದು ಬೇಸಿಕ್. ಅದನ್ನ ದೊಡ್ಡದಾಗಿ ಬೊಂಬಾರ್ಡ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಯಾವ ಲೆವೆಲ್ಗಳಿದ್ದೀವಿ ಅಂತ. ಇರಲಿ, ಸಹಜವಾದ ಧರ್ಮ ಫಸ್ಟ್ ಸ್ಟೆಪ್. ಅದರದ್ದು ಪರಿಣಾಮ ಏನಾಯಿತು ಅಂದ್ರೆ, ಸತ್ಯವಂತನ ಬೇರೆ ಕಥೆ ನಮಗೆ ಬರಲೇ ಇಲ್ಲ. ಅಲ್ಲಿ ಯಮನನ್ನ ಒಬ್ಬ ಪೆಕರ್ನನ್ನಾಗಿ ಚಿತ್ರಿಸ್ತಾ ಇದೀವಿ. ಅಲ್ಲಿ ಯಮನಿಗೆ ಗೊತ್ತಿದೆ ಇವಳು ಏನು ಕೇಳ್ತಾಳೆ, 100 ಮಕ್ಕಳು ಬೇಕು ಅಂತಂದಾಗ ಆಯ್ತು ಅಂತ ಕೊಡ್ಬೇಕಾದ್ರೆ ಅವನು ಗೊತ್ತಿರಲ್ವಾ. ಸಿಕ್ಕಾಕೊಂಡ್ಬಿಟ್ಟೆ ಅಂತ ನಾಲಿಗೆ ಕಚ್ಕೊಂಡು, ಅಯ್ಯೋ ಆಯ್ತು ಕೊಟ್ಬಿಡ್ತೀನಪ್ಪ ನಿನ್ನ ಗಂಡನ. ಬೇಕಾಗಿಲ್ಲ. ಯಮ ದಡ್ಡ ಅಲ್ಲ. ಒಂದು ಕಡೆ ನಿಷ್ಠರಾಗಿದ್ರೆ ಏನೇನು ದೊರಕತ್ತೆ ಅಂತ ಹೇಳಬೇಕಿರತ್ತೆ ಅಷ್ಟೇ. ಅಲ್ಲಿ ನೀವು ನಿಮ್ಮಷ್ಟಕ್ಕೆ ಕರೆಕ್ಟ್ ಆಗಿದ್ರೆ ಎಲ್ಲವೂ ಸಿಗುತ್ತೆ ಅನ್ನೋದು ಹೇಳಬೇಕಿದೆ. ಅದಕ್ಕೆ ಅದು ನಡೆಯುತ್ತೆ. ಯಮ ಕೈ ಜಾರಿದ್ದು, ಮೈ ಜಾರಿದ್ದು, ಮಾತು ಜಾರಿದ್ದು ಅಲ್ಲ. ಈ ತರಹದ ಒಂದು ಬೊಂಬಾರ್ಡಿಂಗಿನಿಂದ ಏನು ಕಳ್ಕೊಂಡ್ವಿ ಅಂದ್ರೆ, ಈ ತರಹದ ಸಂವಾದಗಳನ್ನೆಲ್ಲ ಕಳ್ಕೊಂಡ್ವಿ. ಚಿರಕಾರಿಕನ ಕಥೆ ಕಳ್ಕೊಂಡ್ವಿ. ಇನ್ನು ಮುಂದೆ ಸತ್ಯವಾನ್ ಮತ್ತೆ ಜಿಮತ್ಸೇನ ಅವರಿಬ್ಬರ ಕಥೆಯನ್ನು ನಾವು ಕಳ್ಕೊಂಡ್ವಿ. ಸತ್ಯವಾನ್ ಯಾರು? ಸಾವಿತ್ರಿಯ ಗಂಡ. ಅವನು ಇದೇ ಪ್ರಶ್ನೆಯನ್ನ ಕೇಳಿದ. ಅವ್ಯಾಹೃತಂ ವ್ಯಾಜಹಾರ ಸತ್ಯವಾನಿತಿ ನ ಶ್ರುತಿ ವಧಾಯ ನಿಯಮಾನಸ್ಯ ಪಿತುರೇವಾನುಶಾಸನಾತ್. ಒಬ್ಬ ಯಾರನ್ನೋ ಒಬ್ಬನನ್ನ ಕರ್ಕೊಂಡು ಹೋಗ್ತಾ ಇದ್ರು ಸಾಯಿಸ್ಲಿಕ್ಕೆ. ಆಗ ಸತ್ಯವಂತ ಕೇಳಿದ, ಅಧರ್ಮತಾಂ ಯಾತಿ ಧರ್ಮ ಯಾತ್ಯಧರ್ಮಶ್ಚ ಧರ್ಮತಾಂ ವಧೋ ನಾಮ ಭವೇದ್ ಧರ್ಮೋ ನೈತದ್ಭವಿತುಮರ್ಹತಿ. ಅವನಿಗನ್ನಿಸಿತು, ಅಲ್ಲ, ಅಧರ್ಮತಾಂ ಯಾತಿ ಧರ್ಮ, ಧರ್ಮ ಅನ್ನೋದು ಅಧರ್ಮ ಆಗ್ತಾ ಇದೆ, ಅಧರ್ಮವೇ ಧರ್ಮ ಆಗ್ತಾ ಇದೆ.
ಸಾವು ಅನ್ನೋದು ಹೆಂಗ್ ಧರ್ಮ ಆಗತ್ತೆ, ಕೊಲೆ ಅನ್ನೋದು ಹೆಂಗ್ ಧರ್ಮ ಆಗತ್ತೆ? ಇದು ಸಾಧ್ಯವೇ ಇಲ್ಲ ಅಂತಂದ. ಜಿಮತ್ಸೇನ ಕಥಂಚತ್ವವದೋ ಧರ್ಮ ಅಧರ್ಮಕ್ಕೋ ಜಾತು ಚಿದ್ಭವೇತ್ ದಸ್ಯ ವಶ್ಚೇನ್ನಹನ್ಯೇರನ್ ಸತ್ಯವನ್ ಸಂಕರೋ ಭವೇತ್. ಆಗ ಜಿಮತ್ಸೇನ ಹೇಳ್ತಾನೆ, ಕಥಂಚತ್ವವದೋ ಧರ್ಮ, ಅಲ್ಲಪ್ಪ ಕೊಲ್ಲದೆ ಇರೋ ಧರ್ಮ ಹೇಗೆ ಅಂತ ಹೇಳಿಬಿಡು ನನಗೆ, ಅಥವಾ ಕೊಲ್ಲೋದು ಅಧರ್ಮ ಹೇಗೆ ಅಂತ ಹೇಳಿಬಿಡು. ಕಳ್ಳರನ್ನ ಕೊಲ್ಲದಿದ್ದರೆ ಕಳ್ಳರು ಮನುಷ್ಯರ ಇದು ನಾರ್ಮಲ್ ಜನಗಳಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಅವ್ರಿಗೂ ಕಳ್ಳತನದ ಚಟವನ್ನು ಹಚ್ಚಿಡ್ತಾರೆ. ಅದಕ್ಕೆ ಕಳ್ಳರಿಗೆ ಶಿಕ್ಷೆ ಕೊಡಬೇಕು. ಇಲ್ಲಪ್ಪ ಕಳ್ಳರಿಗೆ ಕೊಲೆಗಡುಕರಿಗೆ ನಾವು ಶಿಕ್ಷೆ ಕೊಡಲ್ಲ, ಅವರನ್ನು ಎಕ್ಸ್ಟ್ರಾ ರಕ್ಷಣೆಯಲ್ಲಿ ಇಟ್ಟು ಅವರಿಗೆ ಚೆನ್ನಾಗಿ ಊಟವನ್ನು ತಿನ್ನಿಸಿ ಪ್ರಜೆಗಳ ತೆರಿಗೆಯನ್ನು ಹಾಳು ಮಾಡಿ ಅವರನ್ನು ರಕ್ಷಿಸಿ ಅವ್ರ ಪರವಾದ ಮಾಡಲಿಕ್ಕೊಬ್ಬ ವಕೀಲನನ್ನು ಇಟ್ಟು ಆಯ್ತಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಈಗಿನವರು. ಆಗಿನಲ್ಲಿ ಹೇಳ್ತಾನೆ, ಇಲ್ಲ ಇಲ್ಲ ಅವೊಂದು ನಿಶ್ಚಯ ಆದ ಕೂಡಲೇ ಕೊಲ್ಬೇಕಷ್ಟೇ. ಮಮೇದಮಿತಿ ಚಾಪ್ಯೇತತ್ ಪ್ರವರ್ತತಿ ಕಲೌ ಯುಗೆ ಲೋಕಯಾತ್ರಾ ನಚೈವ ಸ್ಯಾತ್ ಅಥ ಚೇದ್ವ್ಯರ್ಥ ಶಂಸನಃ. ಮಮೇದಮಿತಿ ಚಾಪ್ಯೇತತ್, ಎಲ್ಲವೂ ನಂದು ಅಂತಾರವರು. ಕಳ್ಳರನ್ನ ನೀವು ಶಿಕ್ಷೆ ಮಾಡದೆ ಬಿಟ್ರೆ ಎಲ್ಲವೂ ನಂದು ಅಂತಾರವರು. ಎಲ್ಲಿ ಬಿಡ್ತಾರೆ? ಇದು ನಂದೇ, ಅದು ನಂದೇ, ಇದು ನಂದೇ, ನಂದು ನಂದೇ, ನಿಂದು ನಂದೇ, ಅವಂದು ನಂದೇ. ಮಮೇದ ಮಿತಿ ಚಾಪ್ಯೇತತ್ ಪ್ರವರ್ತತಿ ಕಲೌ ಯುಗೆ ಲೋಕಯಾತ್ರಾ ನಚೌ ಯಶ್ಚಾತ್. ಕಲಿಯುಗದಲ್ಲಿ ಲೋಕಯಾತ್ರವೇ ಕಷ್ಟ ಆಗೋಗತ್ತಪ್ಪ ಶಿಕ್ಷೆ ಕೊಡದೆ ಹೋದ್ರೆ. ಯಾಕೆಂದ್ರೆ ಎಲ್ಲ ಒಳ್ಳೆಯವರು ತಗ್ಗಿ ಬಗ್ಗಿ ಜೀವನ ನಡೆಸ್ತಾ ಇರ್ತಾರೆ, ಕೆಟ್ಟವರೆಲ್ಲ ಮೆರಿತಾ ಇರ್ತಾರೆ. ಅಥಚೇ ದ್ವೇತ್ತ ಸಂಚನಃ, ಹೋಗಲಿ ನಿಂದು ಏನು ವಾದ ಇದೆ ಅದನ್ನು ಬಿಡಿಸಿ ಹೇಳು ಅಂತಂದ ಜಿಮತ್ಸೇನ. ಯಾರಿಗೆ? ಸತ್ಯವಂತನಿಗೆ. ಸತ್ಯವಾನ್ ಸರ್ವ ಏವ ತ್ರಯೋ ವರ್ಣಾ ಕಾರ್ಯ ಬ್ರಾಹ್ಮಣ ಬಂಧನಾ ಧರ್ಮಪಾಶ ನಿಬದ್ಧಾನಾಂ ನಾಲ್ಪೋ ವ್ಯತಿಚರಿಷ್ಯತಿ. ನೋಡಿ, ಸತ್ಯವಂತ ಹೇಳ್ದ, ಅವನ ಪ್ಲಾನ್, ಅವನ ಐಡಿಯಾ. 3 ವರ್ಣಗಳನ್ನು ಬ್ರಾಹ್ಮಣರಂಗ್ ಮಾಡಿಬಿಡ್ಬೇಕು. ಅಲ್ಲ, ಈಗ ಹೊರಟಿರೋದೇ ಅದು. ಲೋಕದಲ್ಲಿ ಸೊಫೆಸ್ಟಿಕೇಟೆಡ್ ಅಂದ್ರೆ ಬ್ರಾಹ್ಮಣರ ತರ ಬದುಕಬೇಕು ಅಂತಾನೆ. ಗಲಾಟೆ ಮಾಡಬಾರದು, ಮೆಲ್ಲಗೆ ಮಾತನಾಡಬೇಕು, ಸಾಫ್ಟ್ ಸ್ಕಿಲ್ಸ್ಗಳನ್ನು ಏನಿದೆ ಅದನ್ನೆಲ್ಲ ಚೆನ್ನಾಗಿ ಎಲ್ಲ ಕಡೆ ಇರಬೇಕು. ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಡಿ, ನಿಧಾನಕ್ಕೆ ಹೇಳಿ. ಅದೇ ನಡೀತಾ ಇರೋದು. ಬಹಳ ದೊಡ್ಡ ಮಟ್ಟದಲ್ಲಿ ಟೇಬಲ್ ಮ್ಯಾನರ್ಸ್ ಅಂತ ಏನು ಹೇಳ್ತಾರೆ, ಅದೆಲ್ಲ ಬ್ರಾಹ್ಮಣ ನಡವಳಿಕೆಗಳೇ. ಎಲ್ಲರನ್ನೂ ಬ್ರಾಹ್ಮಣರನ್ನಾಗಿ ಮಾಡ್ಬಿಡ್ಬೇಕು, ವರ್ಣಗಳೇ ಇರಬಾರದು. ಯಾಕೆಂದ್ರೆ ಇದೇ ಐಡಿಯಲ್ ಆದ ಬಾಳು. ಗಲಾಟೆ ಮಾಡೋದು ಇವೆಲ್ಲ ಅಲ್ಲ. ಏನ್ರಿ, ಯಾರು ದೊಡ್ಡ ಒಂದು ಮನೆಯ ಪಕ್ಕದಲ್ಲಿ ದೊಡ್ಡ ಗಲಾಟೆ ಕೇಳಿದ್ರೆ, ಏನ್ರಿ ನಾವು ಲೇಬರ್ ಕಾಲೋನಿನೆಲ್ಲ ಇದ್ದೀವಿ, ಹೆಂಗೆ ಮೇಲ್ಗಡೆ ಇದ್ದೀವಿ ನಾವು, ಅಫಿಷಿಯಲ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಒಂದು ಸ್ವಲ್ಪ ನೋಡ್ಕೊಂಡು ನಡ್ಕೊಳ್ಳಿ ಅಂತಾರೆ. ಒಬ್ಬ ಬ್ರಾಹ್ಮಣನನ್ನು ಬೈಬೇಕಾದ್ರೆ, ಏನ್ರಿ ಬ್ರಾಹ್ಮಣ ಅಂತೆ, ಹೆಸರಿಗೆ ಮಾತ್ರ ಬ್ರಾಹ್ಮಣ, ಕಡೆಯಲ್ಲೇ ನಂತರ ಆಡ್ತಾನೆ ಅಂತಾರೆ. ಅದರಿಂದಾಗಿ ಬಹಳ ಸೂಕ್ಷ್ಮ. ಸತ್ಯವಾನ್ ಹೇಳಿದ್ದು, ಸರ್ವಯೇವ ತ್ರಯೋವರ್ಣ ಕಾರ್ಯ ಬ್ರಾಹ್ಮಣ ಬಂಧನ ಧರ್ಮಪಾಶ ನಿಬದ್ಧಾನ ನಾಲ್ಪೋ ವ್ಯತಿಚರಿಷ್ಯತಿ. ಯಾಕೆಂದ್ರೆ ಅವ್ರಿಗೆ ಅವ್ರ ಒಳಗಡೆಯನ್ನು ನಿಯಂತ್ರಣ ಮಾಡೋದು ಯಾವುದಂದ್ರೆ ಧರ್ಮ. ಆ ಧರ್ಮ ಅನ್ನುವ ಪಾಶವನ್ನು ಕಟ್ಟಿಬಿಟ್ರೆ ಎಲ್ಲ ಆರಾಮವಾಗಿರ್ತಾರಲ್ವಾ, ಅಪರಾಧವೇ ಇರಲ್ಲ ಅಲ್ವಾ. ಅದರಿಂದಾಗಿ ಎಲ್ಲರನ್ನ ಬ್ರಾಹ್ಮಣರನ್ನಾಗಿ ಮಾಡ್ಬಿಡ್ಬೇಕು ಅಂದ ಅವನು. ಎಲ್ಲರೂ ಅದಕ್ಕೆ ಪ್ರಯತ್ನ ಪಡ್ತಾ ಇರೋದು, ಆಯ್ತೆ. ಆದ್ರೆ ಅದಾಗ್ತಾ ಇಲ್ಲ ಅನ್ನೋದು ಬೇರೆ ಮಾತು. ಉಳಿದ 3 ವರ್ಣಗಳನ್ನು ಬ್ರಾಹ್ಮಣರನ್ನಾಗಿ ಮಾಡ್ಬಿಡಿ ಅಂತ.
ಸರಿ ಸರಿ ಉಳಿದ 3 ವರ್ಣಗಳನ್ನ ಸರಿ ಸರಿ ಬ್ರಾಹ್ಮಣರನ್ನಾಗಿ ಮಾಡಿಬಿಡಿ. ಬ್ರಾಹ್ಮಣರು ಅಂದ್ರೆ ಸೆಲ್ಫ್ ಕಂಟ್ರೋಲ್ಡ್ ಅವರು. ಅವರೇ ಸಹಜವಾಗಿ ಅಪರಾಧ ಮಾಡ್ಲಿಕ್ಕೆ ಹೋಗಲ್ಲ, ಸಹಜವಾಗಿ ತಪ್ಪು ಮಾಡುವಂತಹ ಬುದ್ಧಿ ಬರಲ್ಲ, ಸಹಜವಾಗಿ ತಂಪಾಡಿಗೆ ತಾವಿರ್ತಾರೆ. ಆ ತರಹ ಮಾಡಿಬಿಡಿ. ಯೋ ಯಸ್ತೇತಾಮಪಚರೇತ್ ತಮಾಚಕ್ಷೀತ ವೈದ್ವಿಜ ಅಯಂ ಮೇ ನ ಶೃಣೋತೀತಿ ತಸ್ಮಿನ್ ರಾಜ ಪ್ರಧಾರಯೇತ್. ನಿಮಗೆ ಸುಮಾರು ಪಾಶ್ಚಾತ್ಯ ಸಾಹಿತ್ಯದಲ್ಲಿ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಕನಿಷ್ಠ ಪಕ್ಷ ಒಂದು 20-25 ದೊಡ್ಡ ದೊಡ್ಡ ಪ್ರಬಂಧಗಳು, ಆಮೇಲೆ ಕಾದಂಬರಿಗಳು ಕೊಲೆ ಅನ್ನೋದು ಅಮಾನವೀಯ ಅಂತನ್ನುವ ವಿಚಾರವನ್ನು ಇಟ್ಕೊಂಡು ಬಂದ್ಬಿಟ್ಟಿದೆ. ಅದು ಏನು 1-2 ಪೇಜ್ ಅಲ್ಲ, 100 ಪೇಜ್ ಅಲ್ಲ, 2000 ಪೇಜಿನ ಕಾದಂಬರಿ. ಈ ರಷ್ಯನ್ನರು ಬರೀಲಿಕ್ಕೆ ಶುರು ಮಾಡಿದ್ರಂತೂ ಮುಗಿದೇ ಹೋಯ್ತು. 2000 ಕಡಿಮೆ ಇಲ್ಲದೆ ಬರೆಯಲ್ಲ. ನಮ್ಮ ಶ್ರೀನಿವಾಸ ಅವರು ಕೊಟ್ಬಿಡ್ಬೇಕು ಓದಿ ಅಂತ ಅದನ್ನ. ಬ್ರದರ್ಸ್ ಕರಮ್ಜೋವ್ ಅಂತ ಹೇಳಿ ಒಂದು ಕಾದಂಬರಿ, ದೋಸ್ತೋವ್ಯೋಸ್ಕಿದು, ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ. ಅವನು 1000ಕ್ಕೆ ಕಡಿಮೆ ಇಲ್ಲದೆ ಬರೆಯೋದೇ ಇಲ್ಲ. ಅವನು ವಾರ್ ಅಂಡ್ ಪೀಸ್ ಆಗಿರಬಹುದು, ಲೆವ್ ತೋಲ್ಸ್ತೋಯ್ ಅವನ ಕಾದಂಬರಿಗಳು ಎಷ್ಟು ಅಂದ್ರೆ, ಅಯ್ಯೋ ಇದೆಲ್ಲ ಕೊಲೆಯ ಬಗ್ಗೆನೇ ಇರೋದು. ಕೊಲೆ ಆದ್ರೆ ಅವನಿಗೆ ಮರಣದಂಡನೆ ಕೊಡಬೇಕಾ ಕೊಡಬಾರ್ದ? ಅಪರಾಧ ಶಾಸ್ತ್ರ ಏನು, ಕ್ರಿಶ್ಚಿಯಾನಿಟಿ ಏನನ್ನು ಹೇಳುತ್ತೆ? ಪಾತ್ರಗಳಲ್ಲಿ ನೆಪಕ್ಕಷ್ಟೇ, ಅಲ್ಲೆಲ್ಲ ಇರೋದು ಬೈಬಲ್ನ ವಿಚಾರವೇ, ಬೈಬಲ್ನ ವಿಚಾರಧಾರೆ. ಪಾತ್ರಗಳ ನೆಪಕ್ಕಷ್ಟೇ, ಅಷ್ಟು ತಲೆಬಿಸಿ. ಸೊ ಅದರ ಸ್ಥೂಲ ರೂಪ ಸತ್ಯವಾನ್ ಹೇಳ್ತಾನೆ. ಒಬ್ಬ ಅಪಚಾರ ಮಾಡಿದ್ರೆ ಅವನು ಹೇಳಬೇಕಷ್ಟೆ, ನೋಡಿ ಇವನು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ದೂರು ಕೊಡಬೇಕು. ರಾಜ ಅವನನ್ನು ನೋಡ್ಕೋಬೇಕು. ಬಿಟ್ರೆ ಕ್ಷತ್ರಿಯರಿಗೆ ಆಯ್ತು ನೀನು ದಂಡವನ್ನು ನೀಡು, ರಾಜನ ಅನುಮತಿಯನ್ನು ಪಡೆದು, ಉಳಿದ 3 ಜನ ತಪ್ಪು ಮಾಡಿದರೆ ಒಂದು ನ್ಯಾಯಸ್ಥಾನ, ತಪ್ಪು ಮಾಡಿದ ಕೂಡಲೇ ಅವನನ್ನು ಕೊಂದು ಬಿಡು, ಇವೆಲ್ಲ ಬೇಕಿಲ್ಲ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಏನು ಮಾಡಬೇಕು? ಎಲ್ಲರಿಗೂ ಒಂದು ಇದನ್ನು ಕಲಿಸ್ಬೇಕು, ಸಾಫ್ಟ್ ಸ್ಕಿಲ್ಸ್ಗಳನ್ನು ಕಲಿಸಿ, ಟೇಬಲ್ ಮ್ಯಾನರ್ಸನ್ನು ಚಿಕ್ಕಂದಿನಿಂದ ರೂಢಿ ಮಾಡಿ ಅವರು ಅಪರಾಧ ಮಾಡಲಿಕ್ಕೆ ಧೈರ್ಯವೇ ಮಾಡಬಾರ್ದು, ಆ ಥರ ಮಾಡಿಬಿಡ್ಬೇಕು. ಸೆಲ್ಫ್ ಕಂಟ್ರೋಲ್ನ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕು. ಏನೇನೆಲ್ಲ ಕಾನ್ಸೆಪ್ಟ್ ಇದೆ. ಸತ್ವಭೇದೇನ ಯಚ್ಛಾಸ್ತ್ರಂ ತತ್ಕುರ್ಯಾನ್ ನಾನ್ಯಥಾವಧಃ ಅಸಮೀಕ್ಷೈವ ಕರ್ಮಾಣಿ ನೀತಿಶಾಸ್ತ್ರಂ ಯಥಾವಿಧಿ. ಸತ್ವಭೇದೇನ ಯಚ್ಛಾಸ್ತ್ರಂ, ಶಾಸ್ತ್ರ ಏನಿದೆ ಅದು ಇವನಿಗಿದು ಅಂತ ಮಾಡಲೇಬಾರದು. ಶಾಸ್ತ್ರದಲ್ಲಿ ಬಹಳ ಬೇರೆ 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 ಒಂದು ಶಿಕ್ಷಾ ವಿಧಾನಗಳಿದೆ, ಅದು ಇರಲೇಬಾರದು ಶಾಸ್ತ್ರದಲ್ಲಿ. ಎಲ್ಲರಿಗೂ ಒಂದೇ ಕಲಂ. ದೊಡ್ಡ ತಪ್ಪು ಮಾಡಿದವನಿಗೂ ಒಂದೇ ಶಿಕ್ಷೆ, ಚಿಕ್ಕ ತಪ್ಪು ಮಾಡಿದವನಿಗೂ ಒಂದೇ ಶಿಕ್ಷೆ. ಅದು ಬಿಟ್ಟು ಇವನನ್ನ ನೀವು ಈ ತರಹ ಡೀಲ್ ಮಾಡಿ, ಈ ತಪ್ಪು ಮಾಡಿದವನಿಗೆ ಈ ತರಹ ಶಿಕ್ಷೆ ಕೊಡಿ, ಈ ತಪ್ಪು ಮಾಡದವನಿಗೆ ಈ ತರಹದ ಶಿಕ್ಷೆ ಕೊಡಿ, ಇಷ್ಟು ತರಹದ ಕಳ್ಳರಿದ್ದಾರೆ, ಇಷ್ಟು ತರಹದ ಅನ್ಯಾಯ ಮಾಡೋರಿದ್ದಾರೆ, ಇಷ್ಟು ತರಹದ ಕೊಲೆಗಡಕರಿದ್ದಾರೆ. ಯಾಕ್ರಿ? ತಪ್ಪು ಒಂದೇ, ಒಂದು ತಪ್ಪಿಗೆ ಒಂದು ಶಿಕ್ಷೆ, ಅದು ಕಾಮನ್ ಆಗಿ ಎಲ್ಲರಿಗೂ ಇರಬೇಕು. ಅಕಸ್ಮಾತ್ ಹೀಗಾಗ್ಬಿಟ್ಟಿದ್ರೆ ಈ ತರಹ ಮಾಡಿ, ಹೀಗಾಗ್ಬಿಟ್ಟಿದ್ರೆ ಈ ತರಹ ಮಾಡಿ. ಕಾನೂನು ಹೇಳುತ್ತೆ ಅವನು ಕೊಂದಿದ್ರು ಕೂಡ ಇಂಟೆನ್ಷನ್ ಇಲ್ಲದೆ ಇದ್ರೆ ಅವನನ್ನು ಬಿಟ್ಬಿಡ್ಬೇಕು ಅಂತ ಅನ್ನತ್ತೆ. ಇಂಟೆನ್ಷನ್ ಇದೆಯೋ ಇಲ್ಲೋ ಹೇಗೆ ಗೊತ್ತು? ಮನೋರೋಗ ಇದ್ರೆ, ತಾನೇನ್ ಮಾಡ್ತಾ ಇದ್ದೀನಿ ಇನ್ನು ಅರಿವು ಅವನಿಗೆ ಇಲ್ಲದೆ ಹೋದ್ರೆ ಸೆಕ್ಷನ್ 84 ಅಂತ ಕಾಣುತ್ತೆ ಪ್ರಾಯ, IPC ಸೆಕ್ಷನ್ 84. ಅದರಲ್ಲಿ ಈ ತರಹ ಇದೆ. ಆ ತರಹ ಯಾಕಿರ್ಬೇಕು? ಎಲ್ಲರಿಗೂ ಒಂದೇ. ಕಳ್ತನ ಮಾಡಿರ್ತಾನೆ, ಅಲ್ಲಿ ಸಿಕ್ಬಿಡ್ತಾನೆ, ಗೂಢಚಾರ, ಅದು ಕಳ್ತನವೇ. ಗೂಢಚಾರಿಕೆ ಕಳ್ತನವೇ. ಬೇರೊಬ್ಬರ ಮಾಹಿತಿಯನ್ನು ಕದಿಯೋದು
ಅವರ ವೈಯಕ್ತಿಕವಾದ ದೌರ್ಬಲ್ಯಗಳನ್ನು ತಿಳ್ಕೊಳ್ಳೋದು, ಬೇರೆ ದೇಶದಲ್ಲಿ ಮಾಡಿದ ಕಳ್ತನ ಅದು, ಅವನನ್ನ ರಾಷ್ಟ್ರದವರು ರಕ್ಷಿಸಬೇಕು, ಇಲ್ಲವೇ ಬೇರೆ ರೀತಿಯಿಂದ ಇದು ಮಾಡಬೇಕು, ಅವನಲ್ಲ ಅಂತ ಅನ್ಬೇಕು. ನಾವು ಅಲ್ಲಿ ಕಳ್ಳತನವನ್ನು ಒಪ್ಪಿಕೊಳ್ಳೋದು, ಇಲ್ಲ ಅವನು ಮಾಡ್ತಾ ಇರೋದು ಕರೆಕ್ಟು, ದೇಶ ಸೇವೆ ಮಾಡ್ತಾ ಇದ್ದಾನೆ ಅಂತ. ಇಲ್ಲಿ ಮಾಡಿದ ಕಳ್ಳತನವನ್ನ ಶಿಕ್ಷೆ ಕೊಡೋದು, ಕದೀತೀರೋ ನೀನು ಅಂತ ಹೇಳಿ ಶಿಕ್ಷೆ ಕೊಡೋದು ತಪ್ಪದು. ಎಲ್ಲ ಕಡೆಗೂ ಒಂದೇ. ಯಾಕೆ ಈ ಶಾಸ್ತ್ರ ಭೇದ ಇರಬೇಕು? ಸತ್ವಭೇದೇನ ಯಚ್ಛಾಸ್ತ್ರಂ ತತ್ಕುರ್ಯಾನ್ನಾನ್ಯಥಾವಧಃ ಅಸಮೀಕ್ಷೈವ ಕರ್ಮಾಣಿ ನೀತಿಶಾಸ್ತ್ರಂ ಯಥಾ ವಿಧಿ ದಸ್ಯೂನ್ ಹಿನಸ್ತಿ ವೈರಾಜ ಭೂಯಸೋ ವಾಪ್ಯನಾಗತಃ. ಈ ತರಹ ನೋಡ್ಕೊಂಡು ಹೋಗ್ತಾ ಇದ್ರೆ ಕಳ್ಳರಿಗಿಂತ ಹೆಚ್ಚು ಪಾಪಿಗಳಲ್ಲದವರನ್ನ ಕೊಲ್ಲೋದೇ ಜಾಸ್ತಿ ಆಗೋಗುತ್ತೆ. ನಾವು ಅದು ಏನು ಪಿಕ್ ಪ್ಯಾಕೆಟ್, ಪುಟಭೇದ ಅಂತ ಕರೀತಾರೆ ಅವನ್ನ. ಸಂಸ್ಕೃತದಲ್ಲಿ ಪಿಕ್ ಪ್ಯಾಕೆಟ್ಗೆ ಒಂದು ಪದ ಇದೆ, ಪುಟಭೇದ ಅಂತ. ನಿಮ್ಮ ಜೇಬನ್ನು ಕತ್ತರಿಸುವವ. ಇದು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿರುವಂಥದ್ದು, ಇದಲ್ಲ. ಗ್ರಂಥಿಭೇದ ಅಂತ ಕೂಡ ಕರೀತಾರೆ. ಯಾಜ್ಞವಲ್ಕ್ಯ ಕೋಶಭೇದ, ಗ್ರಂಥಿಭೇದ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಇದೆ. ಅವನ ತರ್ಜನಿ ಮತ್ತೆ ಹೆಬ್ಬೆರಳು ಅಲ್ಲಿ ಸ್ವಲ್ಪ ಭಾಗವನ್ನು ಕತ್ತರಿಸ್ಬೇಕಂತೆ. ಮೊದಲನೇ ಬಾರಿ ಸಿಕ್ಕಿಬಿದ್ರೆ, ಸಿಕ್ಕಿ ಬೀಳ್ತಾನೇ ಇದ್ರೆ ಇಡೀ ಕೈಯ ಕತ್ತರಿಸ್ಬಿಡಿ ಅಂತಾರೆ. ಯಾಕೆಂದ್ರೆ ಆ ಬೆರಳು ಕತ್ತರಿಸಿದ್ರು ಇದು ಗ್ರಂಥಿಭೇದ ಕರೆಕ್ಟ್. ಉಡ್ಡಿಸಿ ಬರ್ತಾನೆ ಇದ್ರೆ, ಮಾಡ್ತಾನೆ ಇದ್ರೆ ಕೈಯ ಕತ್ತರಿಸ್ಬಿಡಿ, ಯಾಕಂದ್ರೆ ಬುದ್ಧಿ ಕಲ್ತಿಲ್ಲ ಅಂತ ಆಯ್ತಲ್ಲ ಅಂತಾರೆ. ಯಾಕಿದು? ಈ ತರಹ ಬೇರೆ ಬೇರೆ ಲೆವೆಲ್ ಅಲ್ಲಿ ಶಿಕ್ಷೆ ಕೊಡೋದು ಅಂತ ಇಲ್ವೇ ಇಲ್ಲ. ತಾಲೆಗೆಲ್ಲ ಒಂದೇ ಮಂತ್ರ. ಇದು ಅವನ ಪ್ರಶ್ನೆ. ಭಾರ್ಯ ಮಾತಾ ಪಿತಾ ಪುತ್ರೋ ದಹ್ಯಂತೆ ಪುರುಚೇ ಹತೆ ಪರೇಣ ಅಪಕೃತೋ ರಾಜ ತಸ್ಮಾತ್ ಸಮ್ಯಕ್ ಪ್ರಧಾರಯೇತ್. ಒಂದೊಂದು ಕೊಲೆಯೂ ಕೂಡ ರಾಜನ ಹೆಂಡತಿಯನ್ನು, ತಾಯಿಯನ್ನು, ತಂದೆಯನ್ನು, ಮಗನನ್ನು ಒದ್ದಾಡುವಂತೆ ಮಾಡುತ್ತೆ. ನಮ್ಮಪ್ಪ ಇಷ್ಟು ಕ್ರೂರಿ, ನಿಷ್ಠುರ ಅಂತ ಹೇಳಿ ಮಗನಾದವನು ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಅಪ್ಪನಿಗೆ? ಹೀಗಾಗಿ ರಾಜರಿಂದ ಎಲ್ಲರಿಗಿಂತ ಮೊದಲು ಅವ್ರ ಮಕ್ಕಳು ಬೆದರ್ತಾರೆ. ಮೊದಲು ಬೆದರೋದು ಮಕ್ಕಳು. ಯಾಕೆಂದ್ರೆ ನಮ್ಮಪ್ಪ ಬೇರೆಯವರಿಗೆ ಇಷ್ಟೊಂದು ನಿಷ್ಠುರ, ನನಗೂ ಕೂಡ ಇಷ್ಟೊಂದು ನಿಷ್ಠುರ ಆದ್ರೆ ಏನು ಮಾಡೋದು, ಅದಕ್ಕೆ ನಾನೇ ಅವನು ಕೊಂದು ಬಿಡ್ತೀನಿ ಅಂತ ಪಿತೂರಿಗಳು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಇವೆಲ್ಲ? ನನಗೆ ನೀವು ಉಗ್ರ ಶಾಸನರಾಗಿದ್ರೆ ಎಷ್ಟು ಪ್ರಾಬ್ಲಮ್. ಅಸಾಧುಶ್ಚೈವ ಪುರುಷೋ ಲಭತೆ ಶೀಲಮೇಕದ ಅಸಾಧೋಶ್ಚೈವ ಸಾಧುಭ್ಯ ಶೋಭನ ಜಾಯತೆ ಪ್ರಜಾ. ಆಮೇಲೆ ಒಬ್ಬ ದುರ್ಜನ ಸಜ್ಜನ ಆಗ್ಬಾರದು ಅಂತ ಉಂಟಾ? ದುರ್ಜನ ಮಗ ಸಜ್ಜನ ಬರೋದೇ ಇಲ್ವೇ? ನಮೂಲ ಘಾತ ಕರ್ತವ್ಯೋ ನೈಚ ಧರ್ಮ ಸನಾತನಃ ಅಪಿ ಖಲ್ವ ವಧೇ ನೈವ ಪ್ರಾಯಶ್ಚಿತ್ತಂ ವಿಧೀಯತೆ. ಮೂಲಘಾತ ಯಾವತ್ತೂ ಮಾಡಬಾರದು. ಅದೇ ಬಂಗಾರದ ಮೊಟ್ಟೆ ಒಂದಿಡ್ತಾ ಇತ್ತು ಅಂತ ಹೇಳಿ ಒಟ್ಟಿಗೆ ಇದನ್ನ ಕೊಲ್ತಾನಲ್ಲ, ಹಾಗೆ ಉದ್ವೇಜನೇನ ಬಂಧೇನ ವಿರೂಪಕರಣೇನ ಚ ವಧದಂಡೇನ ತೇ ಕ್ಲೇಶ್ಯಾಹ ನ ಪುರೋಹಿತ ಸಂಪದಾ. ಉದ್ವೇಗಗೊಳಿಸ್ಬೇಕು, ಹೆದರಿಸ್ಬೇಕು, ವಿರೂಪ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೊಲ್ಲಬಾರದು. ಕೊಲ್ಲುವಂತಹ ಅಪರಾಧವೇ ಇಲ್ಲ, ಕೊಲ್ಲಬೇಕಾದ ಅಪರಾಧವೇ ಇಲ್ಲ. ಯದಾ ಪುರೋಹಿತಂ ವಾತೆ ಪರಿಯೇಯುಶ್ಚರಣೈತಿನಃ ಕರಿಷ್ಯಾಮ ಪುನರ್ಬ್ರಹ್ಮನ್ ನ ಪಾಪಮಿತಿ ವಾದಿನಃ. ಪುರೋಹಿತರನ್ನ ಅದಕ್ಕಾಗಿ ಇಡಬೇಕು. ಅವರು ನಿರಂತರ ಖೈದಿಗಳಿಗೆ ಉಪದೇಶ ಮಾಡ್ತಾ ಇರಬೇಕು. ಅವ್ರದ್ದು ಅದು ಕೆಲಸ. ಖೈದಿಗಳಿಗೆ ನಿರಂತರವಾಗಿ ಉಪದೇಶ ಮಾಡ್ತಾ ಇದ್ದಾಗ ಅವರ ಮನಪರಿವರ್ತನೆ ಆಗಿ ಕಾಲಿಡ್ಕೊಂಡ್ಬಿಟ್ಟು ಬ್ರಹ್ಮನ್ ಇನ್ನೊಮ್ಮೆ ನಾವು ಮಾಡಲ್ಲ ಅಂತಾರೆ. ಹಾಗೆ ಮಾಡಬೇಕು, ನೇಣಾಕ್ಬಿಡ್ಬೇಕು ಅವನನ್ನ.
ತದಾ ವಿಸರ್ಜನಾರ್ಹ ಸ್ಯುಃ ಇತಿ ದಂಡಾನುಚಾತನಂ ಬಿಭ್ರದ್ದಂಡಾಜಿನಂ ಮುಂಡಿ ಬ್ರಾಹ್ಮಣೋರ್ಹತಿ ಚಾತನಂ. ಅದರಿಂದಾಗಿ ಏನಿಲ್ಲ, ಒಬ್ಬ ಸನ್ಯಾಸಿನ ತಗೊಂಡೋಗಿ ರಾಜನನ್ನಾಗಿ ಮಾಡಿಬಿಡ್ಬೇಕು. ಅಹಿಂಸೆ ಅನ್ನೋದು ಸಹಜವಾಗಿ ಅವನಲ್ಲಿ ಇರುತ್ತೆ. ಸನ್ಯಾಸಿ ಉಗ್ರನಾಗಿರಲ್ಲ, ತಗೊಂಡೋಗಿ ಮುಖ್ಯಮಂತ್ರಿಯಾಗಿಯೋ ಪ್ರಧಾನಮಂತ್ರಿಯಾಗಿಯೋ ಮಾಡಿಬಿಟ್ರೆ ಸಾಫ್ಟ್ ಆಗಿರ್ತಾರೆ ಅವರು. ರಫ್ ಅಂಡ್ ಟಫ್ ಆಗಿ ಯಾರು ಇರೋದೇ ಇಲ್ಲ. ಹೀಗಾಗಿ ದಂಡವನ್ನು ಅಜಿನವನ್ನು ಹಿಡಿದು ತಲೆಬೋಳಿಸಿರುವ ಒಬ್ಬ ಸನ್ಯಾಸಿಯನ್ನ ತಗೊಂಡೋಗಿ ರಾಜನನ್ನಾಗಿ ಮಾಡಬೇಕು. ಗರೀಯಾಂತೋ ಗರೀಯಾಂತಂ ಅಪರಾಧ ಪುನಃ ಪುನಃ ತದಾ ವಿತರ್ಗಮರ್ಹಂತಿ ನ ಯಥಾ ಪ್ರಥಮೇ ತಥಾ. ಗರೀಯಾಂತೋ ಗರೀಯಾಂತಂ ಅಪರಾಧ. ಇಲ್ಲ ಅಂದ್ರೆ ಇನ್ನೂ ದೊಡ್ಡವರು ರೊಚ್ಚಿನಿಂದ ಇನ್ನೂ ದೊಡ್ಡ ಅಪರಾಧ ಮಾಡಿಬಿಡ್ತಾರೆ. ಹೀಗಾಗಿ ಕೊಲೆ ಅನ್ನುವುದು ಪರಿಹಾರವಲ್ಲ. ಕೊಲೆ ಅನ್ನೋದು ಇನ್ಹ್ಯೂಮನ್. ಎಂಥ ಕ್ರಿಮಿನಲ್ ಆದರೂ ಅವ್ರನ್ನ ಹ್ಯುಮ್ಯಾನಿಟಿಯಲ್ಲಿ ನಡೆಸ್ಕೊಳ್ಬೇಕು. ಅದರಿಂದಾಗಿ ನೇಣುಗಂಬ ತಪ್ಪು ಅಂದ. ಅದಕ್ಕೆ ದ್ಯುಮತ್ಸೇನನ ಉತ್ತರ ಏನಿದೆ ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.